ನಾವು ನಿಮಗೆ ಹೇಳುವುದೇನೆಂದರೆ ನಿಮ್ಮ ಜೀವನದಲ್ಲಿ ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕಾಗಿ ಮಾತ್ರವೇ ಆಗುತ್ತಿದೆ. ಹಲವು ಬಾರಿ ಜೀವನವು ನಿಮ್ಮನ್ನು ಅಂತಹ ತಿರುವಿನಲ್ಲಿ ತಂದು ನಿಲ್ಲಿಸುತ್ತದೆ. ಅಲ್ಲಿ ನೀವು ನಿಮ್ಮನ್ನೇ ಅಸಹಾಯಕರನ್ನಾಗಿ ಸೋತವರನ್ನಾಗಿ ಭಾವಿಸುವಿರಿ. ನಾವು ಅಂದುಕೊಳ್ಳುವುದು ಸಹಜ, ನಮ್ಮೊಂದಿಗೆ ಏಕೆ ಹೀಗಾಗುತ್ತಿದೆ ಎಂದು. ಆದರೆ ಸತ್ಯವೇನೆಂದರೆ ಇಲ್ಲಿ ನಡೆಯುವ ಪ್ರತಿಯೊಂದು ಸಂಗತಿಯೂ ನಿಮ್ಮ ಒಳಿತಿಗಾಗಿಯೇ ನಡೆಯುತ್ತದೆ. ಒಂದು ವೇಳೆ ನಿಮ್ಮ ಯಾವುದೋ ಕನಸು ಮುರಿದು ಬಿದ್ದರೆ ನಾವು ತಿಳಿಯಬೇಕು, ಹೊಸ ಕನಸನ್ನು ನೇಕಾರುವ ಸಮಯ ಬಂದಿದೆ ಎಂದು. ಯಾವುದಾದರೂ ಸಂಬಂಧವು ನಿಮ್ಮನ್ನು ಬಿಟ್ಟು ಹೋದರೆ ಹೊಸ ಮತ್ತು ಸತ್ಯವಾದ ಸಂಬಂಧಕ್ಕೆ ಅಲ್ಲಿ ಅವಕಾಶ ಸೃಷ್ಟಿಯಾಗುತ್ತಿದೆ ಎಂದು ಭಾವಿಸಿರಿ. ಒಂದು ಅವಕಾಶವು ನಿಮ್ಮ ಕೈಯಿಂದ ಜಾರಿ ಹೋದರೆ ಅದಕ್ಕಿಂತಲೂ ಉತ್ತಮವಾದ ಅವಕಾಶವು ನಿಮಗಾಗಿ ಕಾಯುತ್ತಿದೆ ಎಂಬುದರ ಸಂಕೇತ ಅದಾಗಿರುತ್ತದೆ. ನಾವು ಹೇಳುತ್ತೇವೆ, ಹೇ ಪಾರ್ಥ, ಏನಾಯಿತು ಅದು ಒಳ್ಳೆಯದಕ್ಕಾಗಿ ಆಯಿತು. ಯಾವುದು ಈಗ ನಡೆಯುತ್ತಿದೆಯೋ ಅದು ಸಹ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ, ಮತ್ತು ಮುಂದೆ ಏನು ನಡೆಯಲಿದೆಯೋ ಅದು ಸಹ ಒಳ್ಳೆಯದಕ್ಕಾಗಿಯೇ ನಡೆಯಲಿದೆ. ನಿಮ್ಮ ಜೀವನದ ಪ್ರತಿ ಪರಿಸ್ಥಿತಿಯಲ್ಲಿ ಅಡಗಿರುವ ದಿವ್ಯ ಸಂದೇಶವನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ಪಕ್ಷಿಯ ಗೂಡು ಒಡೆದಾಗ ಅದು ಹಾರಲು ನಿರ್ಬಂಧಿತವಾಗುತ್ತದೆ, ಮತ್ತು ಅದೇ ಹಾರಾಟವು ಅದನ್ನು ಉನ್ನತ ಸ್ಥಾನಗಳಿಗೆ ಕೊಂಡೊಯ್ಯುತ್ತದೆ. ಕಲ್ಲಿದ್ದಲಿನ ಮೇಲೆ ಅತಿಯಾದ ಒತ್ತಡ ಬಿದ್ದಾಗ ಮಾತ್ರವೇ ಅದು ವಜ್ರವಾಗಿ ಪರಿವರ್ತನೆಗೊಳ್ಳುತ್ತದೆ. ರಾತ್ರಿ ಕಪ್ಪಾದಷ್ಟು ಸೂರ್ಯನು ಉದಯಿಸುವ ಸಮಯವು ಹತ್ತಿರ ಬಂದಿದೆ ಎಂದರ್ಥ. ನಾವು ಹೇಳುತ್ತೇವೆ, ಜೀವನವು ತನ್ನಷ್ಟಕ್ಕೆ ತಾನೇ ಸುಂದರವಾಗುವುದಿಲ್ಲ. ಅದನ್ನು ಸಿದ್ಧಪಡಿಸಲು ನೀವು ಪ್ರಾರ್ಥನೆ, ವಿನಮ್ರತೆ, ತ್ಯಾಗ ಮತ್ತು ಪ್ರೀತಿಯಂತಹ ದಿವ್ಯ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಈ ಇಡೀ ಸಂಸಾರವೇ ನಾಶವಾಗಬಲ್ಲದು, ಆದರೆ ನಿಮ್ಮ ಸತ್ಯವಾದ ಕರ್ಮಗಳು ಮಾತ್ರವೇ ಅಮರವಾಗಿ ಉಳಿಯುತ್ತವೆ. ಪ್ರತಿ ಹೊಸ ಮುಂಜಾವು ಒಂದು ಹೊಸ ಅವಕಾಶವನ್ನು ಹೊತ್ತು ತರುತ್ತದೆ. ಯಾವುದು ಕಳೆದು ಹೋಯಿತೋ ಅದು ನಿಮಗೆ ಪಾಠ ಕಲಿಸಲು ಇತ್ತು. ಯಾವುದು ಬರಲಿದೆಯೋ ಅದು ಕಳೆದ ದಿನಗಳಿಗಿಂತಲೂ ಉತ್ತಮವಾಗಿ ಇರಲಿದೆ. ಈ ವಿಶ್ವಾಸವನ್ನು ನೀವು ಎಂದಿಗೂ ಕಳೆದುಕೊಳ್ಳಬಾರದು. ಚಿಂತೆ ಮಾಡುವುದು ನಿಮ್ಮ ಮನಸ್ಸನ್ನು ನಿರಂತರವಾಗಿ ತೊಡಗಿಸುತ್ತದೆ ಅಷ್ಟೇ. ಇದರಿಂದ ನಾಳಿನ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಮತ್ತು ಇಂದಿನ ಶಾಂತಿಯೂ ದೊರೆಯುವುದಿಲ್ಲ. ನಾವು ಆಗಾಗ್ಗೆ ನಮ್ಮಲ್ಲಿ ಇಲ್ಲದಿರುವ ವಿಷಯವನ್ನು ಕಳೆದುಕೊಳ್ಳಲು ಭಯಪಡುತ್ತೇವೆ. ಯಾವುದು ನಿಜವಾಗಿಯೂ ನಿಮಗೆ ಸೇರಿದ್ದೋ ಅದು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ, ಮತ್ತು ಯಾವುದು ನಿಮ್ಮದಲ್ಲವೋ ಅದು ನೀವು ಲಕ್ಷ ಪ್ರಯತ್ನ ಮಾಡಿದರೂ ನಿಮ್ಮ ಬಳಿ ನಿಲ್ಲುವುದಿಲ್ಲ. ನೀವು ಎಂದಾದರೂ ಗಮನಿಸಿದ್ದೀರಾ, ಯಾರು ಅತಿ ಹೆಚ್ಚು ನಗುತ್ತಾರೆಯೋ ಅವರ ಹೃದಯದಲ್ಲಿಯೇ ಹೆಚ್ಚಾಗಿ ಆಳವಾದ ನೋವುಗಳು ಅಡಗಿರುತ್ತವೆ. ಏಕೆಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಯೋಚನೆ, ಭಾವನೆ ಮತ್ತು ನೋವು ಭಿನ್ನವಾಗಿರುತ್ತದೆ. ಕಣ್ಣುಗಳು ಎಲ್ಲರಿಗೂ ಒಂದೇ ಆಗಿದ್ದರೂ ನೋಡುವ ದೃಷ್ಟಿಕೋನ ಮಾತ್ರ ಬೇರೆ ಬೇರೆ ಆಗಿರುತ್ತದೆ. ಕೆಲವರು ನಿಮ್ಮ ಮುಖದ ನಗುವಿನಲ್ಲಿ ಸಂತೋಷವನ್ನು ನೋಡುತ್ತಾರೆ, ಮತ್ತು ಇನ್ನು ಕೆಲವರು ಆ ನಗುವಿನಲ್ಲಿ ಅಡಗಿರುವ ದುಃಖವನ್ನು ಸಹ ಓದಿಬಿಡುತ್ತಾರೆ. ಜೀವನದಲ್ಲಿ ನೀವು ಮಾಡಿದ ಉತ್ತಮ ಕರ್ಮಗಳು ವ್ಯರ್ಥವಾಗುವುದಿಲ್ಲ. ನೀವು ಯಾರಿಗಾಗಿ ಒಳ್ಳೆಯದನ್ನು ಮಾಡುತ್ತೀರೋ ಅದು ಬೇರೆ ಯಾವುದೋ ರೂಪದಲ್ಲಿ ನಿಮ್ಮ ಬಳಿಗೆ ಖಂಡಿತವಾಗಿಯೂ ಹಿಂದಿರುಗುತ್ತದೆ. ಆದುದರಿಂದ ಪ್ರಾಮಾಣಿಕ ಹೃದಯದಿಂದ ಯಾರಿಗಾದರೂ ಒಳಿತು ಮಾಡಲು ನೀವು ಎಂದಿಗೂ ಹಿಂಜರಿಯಬಾರದು. ಸಂಬಂಧಗಳ ಅಡಿಪಾಯವು ಪ್ರೀತಿ ಮತ್ತು ವಿಶ್ವಾಸದ ಮೇಲೆ ನಿಂತಿರುತ್ತದೆ, ಸ್ವಾರ್ಥದ ಮೇಲೆ ಅಲ್ಲ. ಕೆಲವೊಮ್ಮೆ ಜೀವನವು ನಿಮಗೆ ಪೆಟ್ಟು ನೀಡುತ್ತದೆ, ಮತ್ತು ಆ ಪೆಟ್ಟು ನಿಮಗೆ ನೋವನ್ನು ಸಹ ಕೊಡುತ್ತದೆ. ಆದರೆ ಇದನ್ನು ನೆನಪಿನಲ್ಲಿಡಿ, ನೀವು ಎಚ್ಚೆತ್ತುಕೊಂಡು ಮೇಲೆದ್ದರೆ ಅದೇ ಪೆಟ್ಟು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ಕೆಳಗಿರುವುದು ಸೋಲಲ್ಲ, ನೀವು ಮತ್ತೆ ಏಳಲು ನಿರಾಕರಿಸಿದಾಗ ಮಾತ್ರ ಅದು ನಿಜವಾದ ಸೋಲಾಗುತ್ತದೆ. ನಾವು ಸಹ ಈ ವಿಷಯದ ಬಗ್ಗೆ ಹೆಮ್ಮೆ ಪಡುತ್ತೇವೆ, ಏಕೆಂದರೆ ನಾವು ಆಘಾತದಿಂದ ಕೆಳಗೆ ಬಿದ್ದಿದ್ದೆವು, ಆದರೆ ಬೇರೆಯವರ ದೃಷ್ಟಿಯಲ್ಲಿ ನಾವು ಎಂದಿಗೂ ಬಿದ್ದವರಾಗಲಿಲ್ಲ. ದೈವದ ಮೇಲೆ ಕೃತಜ್ಞತೆಯನ್ನು ಹೊಂದಿರುವುದೇ ಜೀವನವನ್ನು ಸರಿಯಾದ ರೀತಿಯಲ್ಲಿ ಬಾಳುವ ಮಾರ್ಗವಾಗಿದೆ. ಏಕೆಂದರೆ ನೀವು ದೂರುತ್ತಾ ಹೋದಾಗ ನಿಮ್ಮ ಇಂದಿನ ಪರಿಸ್ಥಿತಿಯ ಬಗ್ಗೆ ಅಸಂತೋಷವನ್ನು ವ್ಯಕ್ತಪಡಿಸಿದಂತಾಗುತ್ತದೆ. ಯಾರ ಹೃದಯದಲ್ಲಿ ನಿಜವಾದ ಮಾನವೀಯತೆ ಇರುತ್ತಾ ತದೆಯೋ ಅವರು ತಾವು ಅನುಭವಿಸಿದ ದುಃಖವು ಬೇರೆ ಯಾರಿಗೂ ಬರಬಾರದು ಮತ್ತು ತಮಗೆ ಸಿಕ್ಕ ಸಂತೋಷವು ಎಲ್ಲರಿಗೂ ಸಿಗಬೇಕು ಎಂದು ಬಯಸುತ್ತಾರೆ. ಈ ವಿಷಯವನ್ನು ನಾವು ಹೆಚ್ಚು ಆಳವಾಗಿ ಅರ್ಥಮಾಡಿಕೊಳ್ಳುವ ಮೊದಲು ನಮ್ಮ ಗೀತಾಸಾರ ವಾಹಿನಿಯ ಈ ದಿವ್ಯ ಉಪದೇಶವನ್ನು ನೀವು ಕೊನೆಯವರೆಗೂ ನೋಡಬೇಕು ಎಂದು ನಾವು ವಿನಂತಿಸುತ್ತೇವೆ. ನಿಮಗೆ ನಮ್ಮ ಈ ಪ್ರಯತ್ನವು ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗೆ ಕಾಮೆಂಟ್ಗಳಲ್ಲಿ ಜಯಶ್ರೀ ರಾಧಾಕೃಷ್ಣ ಎಂದು ತಪ್ಪದೇ ಬರೆಯಿರಿ. ಅದರ ಜೊತೆಗೆ ನೀವು ನಮ್ಮ ವಾಹಿನಿಗೆ ಇನ್ನೂ ಚಂದಾದಾರರಾಗಿಲ್ಲದಿದ್ದರೆ ಈಗಲೇ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ. ಆಗ ನಮ್ಮ ಪ್ರತಿಯೊಂದು ಹೊಸ ಪ್ರೇರಣಾದಾಯಕ ವಿಡಿಯೋವು ಮೊದಲು ನಿಮ್ಮನ್ನು ತಲುಪುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಸೂತ್ರವನ್ನು ನೀವು ಅಳವಡಿಸಿಕೊಳ್ಳಿರಿ. ಯಾರನ್ನಾದರೂ ಸೋಲಿಸುವುದಕ್ಕಿಂತ ಪ್ರತಿಯೊಬ್ಬರನ್ನು ಗೆಲ್ಲುವ ಧೈರ್ಯವನ್ನು ನೀಡಿರಿ. ಪ್ರೀತಿ ಎಂದರೆ ಕೇವಲ ಯಾವುದೋ ಒಂದು ಸಂಬಂಧಕ್ಕೆ ಬದ್ಧರಾಗಿರುವುದು ಅಲ್ಲ, ಬದಲಾಗಿ ನಿಮ್ಮ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸುವ ವ್ಯಕ್ತಿಯ ಕುರಿತು ನೀವು ಯೋಚಿಸುವುದು ಆಗಿದೆ. ಹಿಂದೆ ಜನರು ಭಾವನಾತ್ಮಕವಾಗಿದ್ದರು, ಆದ್ದರಿಂದ ಸಂಬಂಧಗಳನ್ನು ನಿರ್ವಹಿಸುತ್ತಿದ್ದರು. ನಂತರ ಜನರು ವ್ಯಾವಹಾರಿಕರಾದರು, ಆಗ ಅವರು ಸಂಬಂಧಗಳಲ್ಲಿ ಲಾಭವನ್ನು ನೋಡಲು ಶುರು ಮಾಡಿದರು. ಮತ್ತು ಈಗಿನ ಜನರು ವೃತ್ತಿಪರರಾಗಿದ್ದಾರೆ, ಅವರಿಗೆ ಲಾಭವಾದರೆ ಮಾತ್ರ ಸಂಬಂಧಗಳನ್ನು ನಿಭಾಯಿಸುತ್ತಾರೆ. ಆದರೆ ಸತ್ಯವೇನೆಂದರೆ ಮನುಷ್ಯನ ನಿಜವಾದ ಪರಿಚಯವು ಅವನ ಮುಖದಿಂದಲ್ಲ, ಬದಲಾಗಿ ಅವನ ಮಾತು, ಆಲೋಚನೆಗಳು ಮತ್ತು ಕರ್ಮಗಳಿಂದ ಆಗುತ್ತದೆ.
ಜೀವನವು ಒಂದು ಅಪರಿಚಿತ ಪುಸ್ತಕದಂತೆ ಇರುತ್ತದೆ. ಅದರ ಮುಂದಿನ ಪುಟದಲ್ಲಿ ಏನಿದೆ ಎಂದು ಯಾರಿಗೂ ತಿಳಿದಿರುವುದಿಲ್ಲ. ಆದರೆ ಕೆಲವು ಜನರು ಮಾತ್ರ ಯಾರಾದರೂ ಮನಸ್ಸನ್ನು, ಅವರ ಮೌನವನ್ನು ಅರ್ಥಮಾಡಿಕೊಳ್ಳಲು ಶಕ್ತರಾಗಿರುತ್ತಾರೆ. ಹಾಗಾಗಿ ಜೀವನವನ್ನು ಒಂದು ಅವಕಾಶದಂತೆ ನೀವು ನೋಡಬೇಕು. ದೂರುಗಳ ಗಂಟನ್ನು ಕಟ್ಟಿಕೊಂಡು ನೀವು ಬದುಕಬಾರದು. ಏಕೆಂದರೆ ಯಾವುದು ಇಂದು ನಿಮ್ಮ ಬಳಿ ಇದೆಯೋ ಅದೇ ನಿಮಗೆ ದೊರೆತ ಅತ್ಯಂತ ದೊಡ್ಡ ಸಂಪತ್ತು ಆಗಿರುತ್ತದೆ. ನಿಮ್ಮ ಉದ್ದೇಶವು ಶುದ್ಧವಾಗಿದ್ದರೆ ಮತ್ತು ನಿಮ್ಮ ಗುರಿಯು ಸರಿಯಾಗಿದ್ದರೆ ಭಗವಂತನು ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುವನು ಎಂಬುದನ್ನು ನೀವು ನಂಬಿರಿ. ಈಶ್ವರನು ನಿಮ್ಮಿಂದ ಯಾವುದಾದರೂ ವಸ್ತುವನ್ನು ಹಿಂದಕ್ಕೆ ತೆಗೆದುಕೊಂಡರೆ ಅದನ್ನು ಶಿಕ್ಷೆ ಎಂದು ನೀವು ತಿಳಿದುಕೊಳ್ಳಬಾರದು. ಬದಲಾಗಿ ಇನ್ನೂ ಉತ್ತಮವಾದ ಯಾವುದನ್ನಾದರೂ ನಿಮ್ಮ ಕೈಯಲ್ಲಿ ಇರಿಸಲು ಆತನು ನಿಮ್ಮ ಕೈಗಳನ್ನು ಖಾಲಿ ಮಾಡುತ್ತಿದ್ದಾನೆ ಎಂದು ತಿಳಿದುಕೊಳ್ಳಬೇಕು. ಅದು ಸಂಬಂಧಗಳಾಗಿರಲಿ, ದಾರಿಗಳಾಗಿರಲಿ ಅಥವಾ ಅವಕಾಶಗಳಾಗಿರಲಿ. ಯಾವುದು ನಿಮ್ಮ ಕೈಯಿಂದ ಹೋಗುತ್ತಿದೆಯೋ ಅದು ನಿಮಗಾಗಿ ಇರಲಿಲ್ಲ ಎಂದು ತಿಳಿಯಿರಿ. ಆದರೆ ಯಾವುದು ಬರಲಿದೆಯೋ ಅದು ನಿಶ್ಚಿತವಾಗಿಯೂ ನಿಮಗಾಗಿ ಮಾತ್ರವೇ ಇರುತ್ತದೆ. ಜೀವನದಲ್ಲಿ ನೀವು ಪೆಟ್ಟು ತಿನ್ನುವುದು ಅತ್ಯಗತ್ಯ. ಏಕೆಂದರೆ ಆ ಪೆಟ್ಟುಗಳು ಮಾತ್ರ ನಿಮಗೆ ಅರಿವು ಮೂಡಿಸುತ್ತವೆ. ಯಾರು ನಿಮ್ಮವರು, ಯಾರು ಪರಕೀಯರು, ಯಾರು ನಿಮ್ಮ ಜೊತೆ ಇದ್ದಾರೆ ಮತ್ತು ಯಾರು ಕೇವಲ ಕಾಲ ಕಳೆಯುತ್ತಿದ್ದರು ಎಂದು. ಜನರು ಆಗಾಗ್ಗೆ ಹೇಳುತ್ತಾರೆ ಸಮಯವು ಬದಲಾಗುತ್ತದೆ ಎಂದು. ಆದರೆ ಸತ್ಯವೇನೆಂದರೆ ಸಮಯವಲ್ಲ, ಜನರು ಮಾತ್ರ ಬದಲಾಗುತ್ತಾರೆ. ಮತ್ತು ನೀವು ಇದನ್ನು ಅರ್ಥ ಮಾಡಿಕೊಂಡಾಗ ನಿಮ್ಮ ನಿರೀಕ್ಷೆಗಳು ಸಹ ಬದಲಾಗುತ್ತವೆ. ಈಗ ನಿಮಗೆ ಹೆಚ್ಚು ಜನರು ಇಷ್ಟವಾಗುವುದಿಲ್ಲ ಮತ್ತು ಯಾರಿಂದಲೂ ಹೆಚ್ಚು ಒಳ್ಳೆಯತನವನ್ನು ನಿರೀಕ್ಷಿಸುವ ಅಗತ್ಯವೂ ಇರುವುದಿಲ್ಲ. ಯಾರು ನಿಮ್ಮ ಗೌರವ ಮತ್ತು ಸಮ್ಮಾನವನ್ನು ನೀಡುತ್ತಾರೆಯೋ ಅವರೊಂದಿಗೆ ಮಾತ್ರ ನೀವು ಸಂಬಂಧಗಳನ್ನು ಇಟ್ಟುಕೊಳ್ಳಿರಿ. ಏಕೆಂದರೆ ಜನರ ಗುಂಪನ್ನು ಹೆಚ್ಚಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಕೆಲವರು ನಿಮ್ಮ ಜೊತೆಗಿದ್ದು ಸಹ ನಿಮ್ಮವರಾಗಿರುವುದಿಲ್ಲ. ಆದರೆ ಇನ್ನೂ ಕೆಲವರು ದೂರವಿದ್ದು ಸಹ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಇರುತ್ತಾರೆ. ಕೆಲವೊಮ್ಮೆ ನಾವು ಹೆಚ್ಚು ನಂಬಿದ ಕಡೆಗಳಲ್ಲಿಯೇ ನಮಗೆ ಅತಿ ದೊಡ್ಡ ವಂಚನೆಗಳು ಎದುರಾಗುತ್ತವೆ. ಆದರೆ ನೆನಪಿನಲ್ಲಿಡಿ, ನಿಮ್ಮ ಆತ್ಮಸಮ್ಮಾನವು ಅತಿ ಮುಖ್ಯವಾದದ್ದು. ಆದುದರಿಂದ ನಿಮ್ಮನ್ನು ಪದೇ ಪದೇ ಕೆಳಗೆ ಬೀಳಿಸಲು ಪ್ರಯತ್ನಿಸುವ ಜನರಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿರಿ. ನಿಮ್ಮ ಅಸ್ತಿತ್ವದ ಮೌಲ್ಯವನ್ನು ಯಾರು ಅರ್ಥಮಾಡಿಕೊಳ್ಳುವುದಿಲ್ಲವೋ ಅಂತಹ ಜನರನ್ನು ಬಿಟ್ಟು ಬಿಡುವುದೇ ಸರಿ ಎಂದು ನಾವು ಹೇಳುತ್ತೇವೆ. ಪ್ರತಿಯೊಬ್ಬರನ್ನು ಸಂತೋಷಪಡಿಸಲು ನೀವು ಪ್ರಯತ್ನಿಸಬೇಡಿ. ಏಕೆಂದರೆ ಯಾರು ನಿಮ್ಮನ್ನು ನಿಜವಾಗಿಯೂ ಬಯಸುತ್ತಾರೆಯೋ ಅವರು ನಿಮ್ಮನ್ನು ಬದಲಾಯಿಸಲು ಪ್ರಯತ್ನಿಸುವುದಿಲ್ಲ. ಬದಲಿಗೆ ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಜೀವನದಲ್ಲಿ ಸತ್ಯದ ಹಾದಿಯಲ್ಲಿ ನಡೆಯಿರಿ, ತಾಳ್ಮೆಯನ್ನು ಇಟ್ಟುಕೊಳ್ಳಿರಿ ಮತ್ತು ನಿಮ್ಮ ಗುರಿಯತ್ತ ಮುನ್ನುಗ್ಗುತ್ತಾಯಿರಿ. ಪರಮಾತ್ಮನ ನ್ಯಾಯದ ಮೇಲೆ ನೀವು ವಿಶ್ವಾಸವನ್ನು ಇಟ್ಟುಕೊಳ್ಳಿರಿ. ಏಕೆಂದರೆ ಇಂದು ಯಾವುದು ನಿಮ್ಮ ವಿರುದ್ಧವಾಗಿದೆಯೋ ಅದೇ ನಾಳೆ ನಿಮ್ಮ ಕಥೆಯಿಂದ ಪ್ರೇರಣೆಯನ್ನು ಪಡೆಯಲಿದೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಶಾಂತ ಮನಸ್ಸಿನಿಂದ ನೀವು ಪರಿಹಾರವನ್ನು ಹುಡುಕಲು ಪ್ರಯತ್ನಿಸಿರಿ. ಏಕೆಂದರೆ ಅವಸರದಲ್ಲಿ ತೆಗೆದುಕೊಂಡ ತೀರ್ಮಾನವು ಸಾಮಾನ್ಯವಾಗಿ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಯಾವುದಾದರೂ ಒಂದು ರೀತಿಯ ದೌರ್ಬಲ್ಯವನ್ನು ಹೊಂದಿರುತ್ತಾನೆ. ಯಾರೋ ಒಬ್ಬರು ವೇಗವಾಗಿ ಓಡಲು ಸಾಧ್ಯವಿಲ್ಲ, ಯಾರೋ ಹೆಚ್ಚು ಭಾರವನ್ನು ಎತ್ತಲು ಸಾಧ್ಯವಿಲ್ಲ, ಯಾರೋ ಕಷ್ಟಕರವಾದ ರೋಗದಿಂದ ಪೀಡಿತರಾಗಿರುತ್ತಾರೆ ಮತ್ತು ಯಾರೋ ಓದುವುದರಲ್ಲಿ ದುರ್ಬಲರಾಗಿರುತ್ತಾರೆ. ಆದರೆ ಅತ್ಯಂತ ದೊಡ್ಡ ಪ್ರಶ್ನೆ ಏನೆಂದರೆ ನಿಮ್ಮಲ್ಲಿ ಯಾವ ಕೊರತೆ ಇದೆ ಎಂಬುದಲ್ಲ. ಅತ್ಯಂತ ದೊಡ್ಡ ಪ್ರಶ್ನೆ ಏನೆಂದರೆ ನಿಮ್ಮ ಆ ಕೊರತೆಯನ್ನು ನೀವು ಹೇಗೆ ನೋಡುತ್ತೀರಿ ಎಂಬುದು. ಕೆಲವರು ತಮ್ಮ ದೌರ್ಬಲ್ಯಗಳನ್ನು ಜೀವನದ ಮಿತಿ ಎಂದು ಭಾವಿಸಿ ಸೋಲನ್ನು ಒಪ್ಪಿಕೊಂಡು ಕುಳಿತುಬಿಡುತ್ತಾರೆ ಮತ್ತು ಇನ್ನು ಕೆಲವರು ತಮ್ಮ ಪ್ರಯತ್ನ ಮತ್ತು ಸಂಕಲ್ಪದಿಂದ ಆ ದುರ್ಬಲತೆಗಳನ್ನು ಮೀರಿ ನಿಲ್ಲುತ್ತಾರೆ. ಆ ಇಬ್ಬರ ನಡುವಿನ ವ್ಯತ್ಯಾಸವೇನು? ಉತ್ತರವು ಬಹಳ ಸರಳವಾಗಿದೆ. ಯಾರು ತಮ್ಮ ದೌರ್ಬಲ್ಯದಿಂದ ಸೋಲನ್ನು ಒಪ್ಪಿಕೊಳ್ಳುತ್ತಾರೆಯೋ ಅವರು ಅಲ್ಲಿಯೇ ನಿಂತು ಬಿಡುತ್ತಾರೆ. ಆದರೆ ಯಾರು ತಮ್ಮ ದೌರ್ಬಲ್ಯಗಳೊಂದಿಗೆ ಹೋರಾಡುತ್ತಾರೆಯೋ ಅವರು ಅದನ್ನು ಮೀರಿ ಮುನ್ನಡೆಯುತ್ತಾರೆ. ಈಶ್ವರನು ನಮ್ಮನ್ನು ಕೆಲವು ಕೊರತೆಗಳೊಂದಿಗೆ ಈ ಸಂಸಾರಕ್ಕೆ ಕಳುಹಿಸುತ್ತಾನೆ. ಆದರೆ ಆ ಕೊರತೆಗಳನ್ನು ನಾವು ಒಪ್ಪಿಕೊಂಡು ಸೋಲನ್ನು ಸ್ವೀಕರಿಸುವುದು ನಮ್ಮ ಮನಸ್ಸಿನ ದೌರ್ಬಲ್ಯವಾಗಿರುತ್ತದೆ. ಪ್ರತಿ ಸಮಸ್ಯೆಯ ಜೊತೆ ಪರಿಹಾರವೂ ಇರುತ್ತದೆ ಎಂದು ಯಾರು ಅರ್ಥಮಾಡಿಕೊಳ್ಳುತ್ತಾರೆಯೋ ಅವರು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಜೋರಾದ ಗಾಳಿ ಬೀಸಿದಾಗಲೂ ಬಲಿಷ್ಠವಾದ ಮರಗಳು ಮುರಿಯುವುದಿಲ್ಲ. ಹಾಗೆಯೇ ಯಾರು ತಮ್ಮ ಆಂತರಿಕ ಶಕ್ತಿ ಮತ್ತು ತಾಳ್ಮೆಯ ಮೇಲೆ ವಿಶ್ವಾಸವಿಡುತ್ತಾರೆಯೋ ಅವರು ಜೀವನದ ಪ್ರತಿಯೊಂದು ಸವಾಲನ್ನು ಎದುರಿಸುತ್ತಾರೆ. ಏಕೆಂದರೆ ವಿಜಯವು ಯಾವಾಗಲೂ ಕೊನೆಯವರೆಗೂ ಹೋರಾಡುವವರಿಗೆ ಮಾತ್ರ ದೊರೆಯುತ್ತದೆ. ಯಾವ ವ್ಯಕ್ತಿಯಲ್ಲಿ ಜ್ಞಾನದ ಕೊರತೆ ಇರುತ್ತದೆಯೋ ಮತ್ತು ಈಶ್ವರನ ಬಗ್ಗೆ ಶ್ರದ್ಧೆ ಇರುವುದಿಲ್ಲವೋ ಅವರು ಜೀವನದಲ್ಲಿ ನಿಜವಾದ ಆನಂದ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಜ್ಞಾನವು ಕೇವಲ ಪುಸ್ತಕಗಳಲ್ಲಿ ಇರುವುದಿಲ್ಲ, ಅದು ಅನುಭವಗಳಲ್ಲಿಯೂ ಇರುತ್ತದೆ. ಮತ್ತು ಶ್ರದ್ಧೆಯು ಕೇವಲ ದೇವಾಲಯಗಳಲ್ಲಿ ಇರುವುದಿಲ್ಲ, ಅದು ನಿಮ್ಮ ಕರ್ಮಗಳಲ್ಲಿಯೂ ಇರುತ್ತದೆ. ಮನುಷ್ಯನು ತನ್ನ ಜೀವನದಲ್ಲಿ ಸಂತೋಷವನ್ನು ಸ್ವೀಕರಿಸುವವರೆಗೂ ಅವನು ಸದಾ ಅಪೂರ್ಣತೆಯ ಬಲಿಪಶುವಾಗಿರುತ್ತಾನೆ. ಈಶ್ವರನು ನಮಗೆ ಏನನ್ನು ಕೊಟ್ಟಿದ್ದಾನೆಯೋ ಅದು ನಮಗೆ ಸಾಕಾಗಿದೆ. ಇದೇ ಅತ್ಯಂತ ದೊಡ್ಡ ಸತ್ಯ. ನಾವು ಹೆಚ್ಚಾಗಿ ನಮ್ಮಲ್ಲಿ ಇಲ್ಲದಿರುವ ವಿಷಯದ ಹಿಂದೆಯೇ ಓಡುತ್ತಾ ಇರುತ್ತೇವೆ. ಆದರೆ ನಮ್ಮ ಬಳಿ ಇರುವ ಸಂಪತ್ತಿನ ಮೌಲ್ಯವನ್ನು ನಾವು ಮರೆತು ಬಿಡುತ್ತೇವೆ. ಸಂತೋಷ, ಸದಾಚಾರ, ಸ್ನೇಹ ಮತ್ತು ಸೇವೆಗಳಂತಹ ಗುಣಗಳು ಯಾವಾಗ ಪ್ರಕಟವಾಗುತ್ತವೆ ಎಂದರೆ ನೀವು ಸತ್ಸಂಗದ ಸಹಾಯವನ್ನು ತೆಗೆದುಕೊಂಡಾಗ. ಉತ್ತಮವ.
ವಿಚಾರಗಳನ್ನು ಅಳವಡಿಸಿಕೊಂಡಾಗ ಮತ್ತು ಜೀವನವನ್ನು ಒಂದು ಉದ್ದೇಶದೊಂದಿಗೆ ಬದುಕಿದಾಗ ಮಾತ್ರ. ಈಶ್ವರನಿಗೆ ನೀವು ಸಲ್ಲಿಸಿದ ಪ್ರಾರ್ಥನೆಯ ಅರ್ಥವೇನೆಂದರೆ, ಆತನು ನಿಮ್ಮ ಪರಿಸ್ಥಿತಿಯನ್ನು ತಕ್ಷಣ ಬದಲಾಯಿಸುತ್ತಾನೆ ಎಂದಲ್ಲ. ಬದಲಾಗಿ ಆ ಪ್ರಾರ್ಥನೆಯಿಂದ ನಿಮ್ಮ ಪಾತ್ರದಲ್ಲಿ ಬದಲಾವಣೆ ಬರುತ್ತದೆ, ನಿಮ್ಮ ಆಲೋಚನೆ ಬದಲಾಗುತ್ತದೆ, ನಿಮ್ಮ ವಿಚಾರಗಳು ಬದಲಾಗುತ್ತವೆ. ಮತ್ತು ಆಲೋಚನೆಯು ಬದಲಾದಾಗ ಪರಿಸ್ಥಿತಿಗಳು ಸಹ ತಾವಾಗಿಯೇ ಬದಲಾಗಲು ಪ್ರಾರಂಭಿಸುತ್ತವೆ. ಆದುದರಿಂದ ಕೇವಲ ಕೈಗಳನ್ನು ಜೋಡಿಸುವುದರಿಂದ ಏನೂ ಆಗುವುದಿಲ್ಲ, ನೀವು ಮನಸ್ಸನ್ನು ಸಹ ಬಗ್ಗಿಸಬೇಕಾಗುತ್ತದೆ. ನಿಮ್ಮ ಮಾತುಗಳು ಎಷ್ಟು ಮಧುರವಾಗಿರಬೇಕು ಎಂದರೆ, ಒಂದು ವೇಳೆ ನೀವು ಅವುಗಳನ್ನು ಎಂದಾದರೂ ಹಿಂದಕ್ಕೆ ತೆಗೆದುಕೊಳ್ಳಬೇಕಾಗಿ ಬಂದರೂ ಸಹ ಅವು ಕಹಿಯಾಗಿರಬಾರದು. ಶಬ್ದಗಳ ಗಾಯವು ಕತ್ತಿಯ ಗಾಯಕ್ಕಿಂತಲೂ ಆಳವಾಗಿ ಇರುತ್ತದೆ. ಜನರು ನಿಮ್ಮ ಬುದ್ಧಿವಂತಿಕೆಯನ್ನು ಮರೆಯಬಹುದು, ನಿಮ್ಮ ಸಾಧನೆಗಳನ್ನು ಸಹ ಮರೆಯಬಹುದು, ಆದರೆ ನೀವು ಹೇಗೆ ಮಾತನಾಡಿದ್ದೀರಿ ಎಂಬುದನ್ನು ಅವರು ಯಾವಾಗಲೂ ನೆನಪಿನಲ್ಲಿ ಇಡುತ್ತಾರೆ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಾಭಿಮಾನವನ್ನು ಇಟ್ಟುಕೊಳ್ಳುವುದು ಸಹ ಅತ್ಯಗತ್ಯ. ಇಲ್ಲದಿದ್ದರೆ ನಿಮ್ಮ ಅಧಿಕಾರ ಇರುವ ಸ್ಥಳಗಳಲ್ಲಿಯೂ ಜನರು ನಿಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಾರೆ. ಯಾವ ವ್ಯಕ್ತಿಯು ಸುಖ ಮತ್ತು ದುಃಖವನ್ನು ಸಮಾನವಾಗಿ ನೋಡುತ್ತಾನೆಯೋ ಮತ್ತು ಇಂದ್ರಿಯಗಳ ವಿಷಯಗಳಿಂದ ವಿಚಲಿತನಾಗುವುದಿಲ್ಲವೋ ಆತನು ಮಾತ್ರ ಮೋಕ್ಷಕ್ಕೆ ಅರ್ಹನಾಗಿರುತ್ತಾನೆ. ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳ ಮೇಲೆ ಸಮಯವನ್ನು ವ್ಯರ್ಥ ಮಾಡುವುದು ಮೂರ್ಖತನವಾಗಿದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರನ್ನು ಸಂತೋಷಪಡಿಸಲು ನೀವು ಪ್ರಯತ್ನಿಸಬೇಡಿ, ಏಕೆಂದರೆ ಅದು ಅಸಾಧ್ಯವಾದ ಕೆಲಸ. ನೀವು ನಿಮ್ಮಿಂದಲೇ ಸೋಲನ್ನು ಒಪ್ಪಿಕೊಳ್ಳದ ಹೊರತು ಜಗತ್ತಿನ ಯಾವುದೇ ಶಕ್ತಿಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನೀವು ದುರ್ಬಲರಲ್ಲ. ಸಮಯವು ಹೀಗಿದೆ ಮತ್ತು ಸಮಯವು ಬದಲಾಗುತ್ತದೆ. ಇದರ ಜೊತೆಗೆ ಪರಿಸ್ಥಿತಿಗಳು ಸಹ ಬದಲಾಗುತ್ತವೆ. ಆದುದರಿಂದ ನೀವು ಸುಸ್ತಾಗದೆ ನಿಲ್ಲದೆ ನಿಮ್ಮ ಕರ್ಮಗಳನ್ನು ಮಾಡುತ್ತಾ ಇರಿ. ಬೇರೆಯವರ ಕನಸುಗಳನ್ನು ಪೂರೈಸಲು ಯಾರೂ ಈ ಜಗತ್ತಿಗೆ ಬಂದಿಲ್ಲ. ಪ್ರತಿಯೊಬ್ಬರೂ ತಮ್ಮದೇ ಆದ ಹಣೆಬರಹ ಮತ್ತು ವಾಸ್ತವವನ್ನು ನಿರ್ಮಿಸಿಕೊಳ್ಳುವಲ್ಲಿ ತೊಡಗಿರುತ್ತಾರೆ. ಒಂದು ವೇಳೆ ಯಶಸ್ಸು ನಿಮ್ಮ ಕೈಗೆ ಸಿಗುತ್ತಿಲ್ಲ ಎಂದಾದರೆ ಅದು ನಿಮಗಾಗಿ ಇಲ್ಲ ಎಂದರ್ಥವಲ್ಲ. ಅದರ ಅರ್ಥವೇನೆಂದರೆ, ನಿಮ್ಮ ಪ್ರಯತ್ನಗಳಲ್ಲಿ ನೀವು ಬದಲಾವಣೆಯನ್ನು ತರಬೇಕಾಗಿದೆ. ಜೀವನದಲ್ಲಿ ಪ್ರೀತಿ ಮತ್ತು ದ್ವೇಷ ಎರಡರ ನಡುವೆಯೂ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ಆ ಎರಡೂ ಇಲ್ಲದಿದ್ದಾಗ ವಿಷಯಗಳು ಇನ್ನೂ ಸ್ಪಷ್ಟವಾಗಿ ಗೋಚರಿಸುತ್ತವೆ, ಏಕೆಂದರೆ ನೀವು ದ್ವೇಷದಿಂದ ಬಂಧಿತರಾದಾಗ ಯಾವುದನ್ನು ನೋಡಲು ಸಾಧ್ಯವಾಗುವುದಿಲ್ಲ ಮತ್ತು ನೀವು ಪ್ರೀತಿಯಲ್ಲಿ ಮುಳುಗಿದಾಗ ಬಹಳಷ್ಟನ್ನು ನೀವು ಕಡೆಗಣಿಸಿಬಿಡುತ್ತೀರಿ. ಜೀವನವು ಸ್ಥಿರತೆ ಮತ್ತು ಚಲನೆಯ ನಡುವಿನ ಸಮತೋಲನವಾಗಿದೆ. ಕೆಲವೊಮ್ಮೆ ನಿಲ್ಲಿರಿ, ಆಲೋಚಿಸಿ, ನಂತರ ಮುಂದುವರಿಯಿರಿ. ನಾವು ನಿಮ್ಮನ್ನು ದೇವದೇವತೆಗಳು ಎಂದು ಹೇಳಿದಾಗ ಅದರ ಅರ್ಥವೇನೆಂದರೆ ನೀವು ಪೂಜೆಗೆ ಅರ್ಹರು ಎಂದಲ್ಲ. ಅದರ ಅರ್ಥವೇನೆಂದರೆ ನಿಮ್ಮಲ್ಲಿ ಅನಂತವಾದ ಸಾಧ್ಯತೆಗಳು ಅಡಗಿವೆ. ನಿಮ್ಮ ಸಾಮರ್ಥ್ಯಗಳು ಸೀಮಿತವಾಗಿಲ್ಲ, ಅವು ಅನಂತವಾಗಿ ಇವೆ. ನಿಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಯಾರಾದರೂ ಹೇಳಿದರೆ, ನಿಮ್ಮ ಶಕ್ತಿಯನ್ನು ಅರಿಯುವವನು ನಿಮ್ಮೊಳಗೆ ಕುಳಿತಿದ್ದಾನೆ, ಹೊರಗೆ ಅಲ್ಲ ಎಂಬುದನ್ನು ನೀವು ಇನ್ನಲ್ಲಿಡಬೇಕು. ಗೀತೆಯಲ್ಲಿ ನಾವು ಹೇಳುವುದೇನೆಂದರೆ, ನೀರಿನ ಒಂದು ಸಣ್ಣ ಹನಿ ಬಿಸಿ ತಟ್ಟೆಯ ಮೇಲೆ ಬಿದ್ದರೆ ಅದು ತಕ್ಷಣವೇ ಆವಿಯಾಗಿ ಮಾಯವಾಗುತ್ತದೆ. ಆದರೆ ಅದೇ ಹನಿಯು ಕಮಲದ ಹೂವಿನ ಮೇಲೆ ಬಿದ್ದರೆ ಮುತ್ತಿನಂತೆ ಹೊಳೆಯಲು ಶುರು ಮಾಡುತ್ತದೆ. ಮತ್ತು ಅದೇ ಹನಿಯು ಒಂದು ವೇಳೆ ಸತ್ತ ವ್ಯಕ್ತಿಯ ಬಾಯಲ್ಲಿ ಬಿದ್ದರೆ ಅದು ಗಂಗಾಜಲವಾಗಿ ಅವನಿಗೆ ಮೋಕ್ಷವನ್ನು ಒದಗಿಸುತ್ತದೆ. ಪರಂತು ಅದೇ ಹನಿಯು ಹಾವಿನ ಬಾಯಲ್ಲಿ ಬಿದ್ದರೆ ಅದು ವಿಷವಾಗಿ ಮಾರ್ಪಡುತ್ತದೆ. ಪ್ರತಿ ಪರಿಸ್ಥಿತಿಯಲ್ಲಿಯೂ ಆ ಹನಿಯು ನೀರಿನ ಹನಿಯಾಗಿಯೇ ಇರುತ್ತದೆ, ಆದರೆ ಅದರ ಫಲಿತಾಂಶವು ಕೇವಲ ಅದರ ಸಂಗದಿಂದಾಗಿ ಬದಲಾಗುತ್ತದೆ. ಸಂಗತಿಯಲ್ಲಿ ಅಂತಹ ಪರಿವರ್ತನೆಯ ಶಕ್ತಿ ಇರುತ್ತದೆ. ಅದು ನಿಮ್ಮ ಸಂಪೂರ್ಣ ದಿಕ್ಕನ್ನೇ ಬದಲಾಯಿಸಬಲ್ಲದು. ಒಂದು ನೀರಿನ ಹನಿಯ ಭವಿಷ್ಯವನ್ನು ಅದರ ಸಂಗತಿಯೇ ನಿರ್ಧರಿಸುವುದಾದರೆ ಮನುಷ್ಯನ ಏಕೆ ನಿರ್ಧರಿಸಬಾರದು? ಉತ್ತಮ ಸಂಗತಿಯು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಮತ್ತು ಕೆಟ್ಟ ಸಂಗತ ಇವು ನಿಮ್ಮನ್ನು ಕೆಳಮುಖವಾಗಿ ತಳ್ಳುತ್ತದೆ. ನೀವು ಕೆಟ್ಟ ಜನರೊಂದಿಗೆ ಇದ್ದರೆ ನೀವು ಅವರ ಬಲಿಪಶು ಆಗಬಹುದು ಅಥವಾ ಅವರಂತೆಯೇ ಆಗಬಹುದು. ಆದ್ದರಿಂದ ನಿಮ್ಮ ಜೀವನದಲ್ಲಿ ನೀವು ಯಾರೊಂದಿಗೆ ಸಮಯ ಕಳೆಯುತ್ತಿದ್ದೀರಿ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಸಂಗತಿಯೇ ನಿಮ್ಮ ಆಲೋಚನೆ, ನಿಮ್ಮ ಕಾರ್ಯ ಮತ್ತು ಕೊನೆಯಲ್ಲಿ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಕೆಲವರು ಏಕೆ ಶ್ರೇಷ್ಠರಾಗುತ್ತಾರೆ ಮತ್ತು ಕೆಲವರು ಏಕೆ ಕೆಳಗೆ ಬೀಳುತ್ತಾರೆ? ಕಷ್ಟಗಳಿದ್ದರೂ ಕೆಲವರು ಏಕೆ ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ಕೆಲವರು ಸಣ್ಣ ಸಮಸ್ಯೆಗಳಿಗೆ ಏಕೆ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ? ಇದೆಲ್ಲವೂ ಅವರ ಆಲೋಚನೆ ಮತ್ತು ಸಂಗತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಒಬ್ಬ ಮಹಾನ್ ವ್ಯಕ್ತಿಯೊಂದಿಗೆ ಒಂದು ದಿನವನ್ನು ಕಳೆಯುವುದು ಅನೇಕ ವರ್ಷಗಳ ಪುಸ್ತಕಗಳನ್ನು ಓದುವುದಕ್ಕಿಂತಲೂ ಹೆಚ್ಚು ಮೌಲ್ಯಯುತವಾಗಿರಬಹುದು. ಒಮ್ಮೆ ದುಃಖವು ಸಂತೋಷಕ್ಕೆ ಹೇಳಿತು, ನಿನ್ನ ಹೆಸರು ಪ್ರತಿಯೊಬ್ಬ ಮನುಷ್ಯನ ನಾಲಿಗೆಯ ಮೇಲೆ ಇದೆ, ಎಲ್ಲರೂ ನಿನ್ನನ್ನು ಬಯಸುತ್ತಾರೆ. ಆಗ ಸಂತೋಷವು ನಗುತ್ತಾ ಹೇಳಿತು, ಭಾಗ್ಯಶಾಲಿ ನೀನು, ಏಕೆಂದರೆ ನಿನ್ನ ಆಗಮನವಾದಾಗ ಜನರು ತಮ್ಮವರನ್ನು ನೆನಪಿಸಿಕೊಳ್ಳುತ್ತಾರೆ, ಆದರೆ ನನ್ನ ಆಗಮನವಾದಾಗ ಅವರು ತಮ್ಮವರನ್ನು ಮರೆತು ಬಿಡುತ್ತಾರೆ. ಸಂತೋಷವು ಎಲ್ಲರಿಗೂ ಪ್ರಿಯವಾಗಿದ್ದರೂ ದುಃಖಕ್ಕೂ ತನ್ನದೇ ಆದ ಸ್ಥಾನವಿದೆ. ದುಃಖವು ನಮಗೆ ಜೀವನದ ನಿಜವಾದ ಮೌಲ್ಯಗಳನ್ನು ಅರ್ಥಮಾಡಿಸುತ್ತದೆ. ಯಾರು ನಮ್ಮೊಂದಿಗಿದ್ದಾರೆ ಮತ್ತು ಯಾರೂ ಇಲ್ಲ ಎಂಬುದನ್ನು ಅದು ತೋರಿಸುತ್ತದೆ. ಜೀವನದಲ್ಲಿ ದುಃಖವು ಎರಡು ರೀತಿಯಲ್ಲಿ ಬರುತ್ತದೆ. ಮೊದಲನೆಯದು ನಿಮ್ಮ ಯಾವುದೇ ಆಸೆಯೂ ಅಪೂರ್ಣವಾಗಿ ಉಳಿದಾಗ, ಮತ್ತು ಎರಡನೆಯದು ನಿಮ್ಮ ಎಲ್ಲಾ ಆಸೆಗಳು ಪೂರ್ಣಗೊಂಡಾಗಲೂ ಸಹ.
ಆಗಲೂ ನಮಗೆ ಸಂತೋಷವಿರುವುದಿಲ್ಲ. ನಿಜವಾಗಿ ಹೇಳಬೇಕೆಂದರೆ ದುಃಖವು ನಮ್ಮ ಜೀವನದ ಒಂದು ಭಾಗವಾಗಿದ್ದು ಅದು ನಮ್ಮನ್ನು ಬಲಿಷ್ಠಗೊಳಿಸುತ್ತದೆ. ಜೀವನದಲ್ಲಿ ಕಷ್ಟ ಬಂದಾಗ ಅದು ಕೇವಲ ನಿಮಗೆ ತೊಂದರೆ ನೀಡಲು ಬರುವುದಿಲ್ಲ, ಬದಲಾಗಿ ಅದು ನಿಮಗೆ ಕಲಿಯಲು ಮತ್ತು ಅರ್ಥಮಾಡಿಕೊಳ್ಳಲು ಒಂದು ಅವಕಾಶವನ್ನು ಒದಗಿಸುತ್ತದೆ. ಸ್ವಲ್ಪ ಕಷ್ಟವನ್ನು ಸಹಿಸುವುದರಿಂದ ದೊಡ್ಡ ಸಂತೋಷವು ಸಿಗುವುದಾದರೆ ಬುದ್ಧಿವಂತ ವ್ಯಕ್ತಿಯು ಅದನ್ನೇ ಮಾಡುವನು. ಆತನು ಸಣ್ಣ ದುಃಖವನ್ನು ಸ್ವೀಕರಿಸಿ ದೊಡ್ಡ ಸಂತೋಷದ ಕಡೆಗೆ ಮುಂದುವರಿಯುವನು. ನೆನಪಿಡಿ, ಕತ್ತಲೆ ಇರುವುದು ಬೆಳಕು ಹತ್ತಿರದಲ್ಲಿದೆ ಎಂಬುದರ ಸೂಚನೆ ಮಾತ್ರ. ದುಃಖವು ಕೇವಲ ಸಂತೋಷವು ನಿಮ್ಮ ದಾರಿಯನ್ನು ನೋಡುತ್ತಿದೆ ಎಂದು ಹೇಳಲು ಬರುತ್ತದೆ. ಕಷ್ಟಗಳು ಏಕೆ ಬರುತ್ತವೆ ಎಂದರೆ ನೀವು ಗೆದ್ದಾಗ ಆ ಗೆಲುವು ಇನ್ನಷ್ಟು ಸಿಹಿಯಾಗಿ ಕಾಣಿಸಲಿ ಎಂದು. ಜೀವನವು ಒಂದು ರೈಲು ಗಾಡಿಯಂತೆ ಇರುತ್ತದೆ. ಅದು ಚಲಿಸುತ್ತಿರುವಾಗ ಜನರು ಬರುತ್ತಾರೆ ಮತ್ತು ಹೋಗುತ್ತಾರೆ. ಕೆಲವರು ಹೊಸದಾಗಿ ಹತ್ತುತ್ತಾರೆ, ಕೆಲವರು ಹಳೆಯವರಾಗಿ ಇಳಿಯುತ್ತಾರೆ. ಕೆಲವೊಮ್ಮೆ ವೇಗವಾಗಿ ಓಡುತ್ತದೆ, ಕೆಲವೊಮ್ಮೆ ನಿಧಾನವಾಗುತ್ತದೆ. ಕೆಲವೊಮ್ಮೆ ಯಾವುದೋ ನಿಲ್ದಾಣದಲ್ಲಿ ನಿಲ್ಲುತ್ತದೆ ಮತ್ತು ಕೆಲವೊಮ್ಮೆ ಅಪರಿಚಿತ ಹಳಿಗಳ ಮೇಲೆ ಹೊರಟು ಹೋಗುತ್ತದೆ. ಆದರೆ ಒಂದು ದಿನ ಕೊನೆಯ ನಿಲ್ದಾಣವು ಬರುತ್ತದೆ. ಅಲ್ಲಿ ಪ್ರತಿಯೊಬ್ಬರೂ ಇಳಿಯಲೇಬೇಕು. ಯಾರೂ ನಿಮ್ಮೊಂದಿಗೆ ಬರುವುದಿಲ್ಲ. ಇದೇ ಜೀವನದ ಸತ್ಯ. ನಾವು ಈ ಪ್ರಯಾಣದಲ್ಲಿ ಏನು ಮಾಡುತ್ತಿದ್ದೇವೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ನಾವು ಕೇವಲ ಕುಳಿತು ದೃಶ್ಯಗಳನ್ನು ನೋಡುತ್ತಿದ್ದೇವೆಯೇ? ನಾವು ಗುರಿಯನ್ನು ತಲುಪಲು ನಡೆಯುತ್ತಿದ್ದೇವೆಯೇ? ಅಥವಾ ಕೇವಲ ಆಲೋಚಿಸುತ್ತಾ ಉಳಿದು ಬಿಡುತ್ತೇವೆಯೇ? ಒಂದು ಕತ್ತೆಯು 2 ಆಲೋಚನೆಗಳಲ್ಲಿ ಸಿಲುಕಿಕೊಂಡಿತ್ತು. ಅದರ 2 ಕಡೆಯಲ್ಲೂ ಹಚ್ಚ ಹಸಿರಿನ ಹುಲ್ಲು ಇತ್ತು. ಆದರೆ ಯಾವುದು ಹೆಚ್ಚು ಉತ್ತಮ ಎಂದು ಅದು ನಿರ್ಧರಿಸಲು ಸಾಧ್ಯವಾಗಲಿಲ್ಲ. ಇದೇ ಗೊಂದಲದಲ್ಲಿ ಅದರ ಇಡೀ ಜೀವಮಾನವು ಕಳೆದುಹೋಯಿತು ಮತ್ತು ಕೊನೆಯಲ್ಲಿ ಅದು ಹಸಿವಿನಿಂದಲೇ ಸತ್ತು ಹೋಯಿತು. 99% ಜನರು ಇದೇ ಕತ್ತೆಯಂತೆ ಇರುತ್ತಾರೆ. ಅವರು ಕೇವಲ ಆಲೋಚಿಸುತ್ತಾ ಉಳಿದುಬಿಡುತ್ತಾರೆ, ಆದರೆ ಕಾರ್ಯರೂಪಕ್ಕೆ ಇಳಿಯಲು ಹೆಜ್ಜೆ ಇಡುವುದಿಲ್ಲ. ನೀವು ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಂದು ನಿರ್ಧರಿಸದಿದ್ದರೆ ನೀವು ಸಹ ಇದೇ ಭ್ರಮೆಯಲ್ಲಿ ನಿಮ್ಮ ಇಡೀ ಜೀವನವನ್ನು ವ್ಯರ್ಥ ಮಾಡುತ್ತೀರಿ. ನಿಮ್ಮನ್ನೇ ಪ್ರಾಮಾಣಿಕವಾಗಿ ಕೇಳಿಕೊಳ್ಳಿ. ನೀವು ಕೇವಲ ಆಲೋಚಿಸುವವರಲ್ಲಿ ಒಬ್ಬರೇ ಅಥವಾ ಕಾರ್ಯರೂಪಕ್ಕೆ ಇಳಿಸುವವರೇ? ನಾವು ಹೇಳುತ್ತೇವೆ, ನಿಮ್ಮ ಜೀವನವು ಆ ಮರಳು ಗಡಿಯಾರದಂತೆ ಇರುತ್ತದೆ. ಯಾವ ಮರಳಿನ ಕಣಗಳು ಕೆಳಗೆ ಬಿದ್ದಿವೆಯೋ ಅದು ಭೂತಕಾಲವಾಗಿದೆ, ಯಾವುದು ಮೇಲಿದೆಯೋ ಅದು ಭವಿಷ್ಯ. ಆದರೆ ಅತ್ಯಂತ ಮುಖ್ಯವಾದದ್ದು ಆ ಇಕ್ಕಟ್ಟಾದ ಮಾರ್ಗ, ಅಲ್ಲಿಂದ ಮರಳು ಕೆಳಗೆ ಬೀಳುತ್ತಿದೆ. ಇದೇ ನಮ್ಮ ವರ್ತಮಾನ. ನಾವು ಆಗಾಗ್ಗೆ ಕಳೆದ ಸಮಯದ ಬಗ್ಗೆ ದುಃಖಿಸುತ್ತೇವೆ ಅಥವಾ ಬರಲಿರುವ ನಾಳೆಯ ಚಿಂತೆಯಲ್ಲಿ ಮುಳುಗಿರುತ್ತೇವೆ. ಆದರೆ ನಮ್ಮ ಕೈಯಲ್ಲಿರುವ ಈ ಒಂದು ಕ್ಷಣವನ್ನು ನಾವು ಹೇಗೆ ಬದುಕುತ್ತಿದ್ದೇವೆ ಎಂದು ಎಂದಾದರೂ ಆಲೋಚಿಸಿದ್ದೇವೆಯೇ? ನಾವು ಅದನ್ನು ಸಂತೋಷ ಮತ್ತು ಪ್ರೀತಿಯಿಂದ ತುಂಬುತ್ತಿದ್ದೇವೆಯೇ ಅಥವಾ ನಿರಾಶೆ ಮತ್ತು ದುಃಖದಲ್ಲಿ ಕಳೆಯುತ್ತಿದ್ದೇವೆಯೇ? ಈಗ ಅಲ್ಲ, ನಂತರ ಮಾಡುತ್ತೇನೆ ಎಂದು ಹೇಳುವವರು ಮರೆತು ಬಿಡುತ್ತಾರೆ, ನಂತರವೂ ಈಗ ಬರಲಿದೆ ಎಂದು. ಆದರೆ ನಾವು ಎಚ್ಚೆತ್ತುಕೊಳ್ಳುವ ಹೊತ್ತಿಗೆ ಬಹಳ ತಡವಾಗಿರುತ್ತದೆ. ಎಲ್ಲವೂ ಸರಿಯಾದಾಗ ನಾವು ಸಂತೋಷವಾಗಿರುತ್ತೇವೆ. ಹಣ ಬಂದಾಗ, ಸಮಯ ಸಿಕ್ಕಾಗ, ಪರಿಸ್ಥಿತಿಗಳು ಸರಿಯಾದಾಗ ನಾವು ಆನಂದಿಸುತ್ತೇವೆ ಎಂದು ನಾವು ಯಾವಾಗಲೂ ಯೋಚಿಸುತ್ತೇವೆ. ಆದರೆ ಸತ್ಯವೇನೆಂದರೆ, ಸಂತೋಷವಾಗಿರಲು ಯಾವುದೇ ಸರಿಯಾದ ಸಮಯಕ್ಕಾಗಿ ಕಾಯುವ ಅಗತ್ಯವಿಲ್ಲ. ಸಂತೋಷವನ್ನು ಒಂದು ಗುರಿಯಂತೆ ನೋಡುವ ಬದಲು ಅದನ್ನು ಈ ಪ್ರಯಾಣದ ಭಾಗವನ್ನಾಗಿ ಮಾಡಿಕೊಳ್ಳಿರಿ. ನಗುನಗುತ್ತಾ ಇರಿ, ಏಕೆಂದರೆ ಜೀವನವು ಒಂದು ಸುಂದರವಾದ ಅನುಭವ. ಪ್ರಯತ್ನ ಮಾಡಿರಿ, ಏಕೆಂದರೆ ನಿಜವಾದ ಸೋಲು ಎಂದರೆ ಪ್ರಯತ್ನ ಮಾಡದಿರುವುದು. ಜನರು ಪ್ರೀತಿಗಾಗಿ ಸೃಷ್ಟಿಯಾಗಿದ್ದಾರೆ ಮತ್ತು ವಸ್ತುಗಳು ಉಪಯೋಗಕ್ಕಾಗಿ ಇವೆ. ಆದರೆ ನಾವು ವಸ್ತುಗಳನ್ನು ಪ್ರೀತಿಸಲು ಮತ್ತು ಜನರನ್ನು ಬಳಸಲು ಪ್ರಾರಂಭಿಸಿದಾಗ ಸಮಸ್ಯೆಯು ಶುರುವಾಗುತ್ತದೆ. ಈ ತಲೆಕೆಳಗಾದ ವರ್ತನೆಯಿಂದ ನಾವು ಹೃದಯದಿಂದ ಪ್ರೀತಿಸಿದ ಸಂಬಂಧಗಳನ್ನು ಕಳೆದುಕೊಳ್ಳುತ್ತೇವೆ. ಗುರಿಗಳು ಸಾಮಾನ್ಯವಾಗಿ ಸಿಕ್ಕಿಬಿಡುತ್ತವೆ, ಆದರೆ ಯಾರಿಲ್ಲದೆ ನಾವು ಜೀವನವನ್ನು ಊಹಿಸಲು ಸಾಧ್ಯವಿಲ್ಲವೋ ಅಂತಹ ಜನರು ನಮಗೆ ಮತ್ತೆ ಸಿಗುವುದಿಲ್ಲ. ಕಸದ ಬುಟ್ಟಿಯಲ್ಲಿ ಬಿದ್ದಿರುವ ರೊಟ್ಟಿಗಳು ನಮಗೆ ಒಂದು ಪಾಠವನ್ನು ಕಲಿಸುತ್ತವೆ. ಮನುಷ್ಯನ ಹೊಟ್ಟೆ ತುಂಬಿದಾಗ ಅವನು ತನ್ನ ನಿಜವಾದ ಸ್ವರೂಪವನ್ನು ತೋರಿಸಲು ಶುರುಮಾಡುತ್ತಾನೆ. ಯಾರ ನಿಷ್ಠೆಯ ಮೇಲೆ ನಾವು ಹೆಮ್ಮೆ ಪಡುತ್ತಿದ್ದೆವೋ ಅವರೇ ಸಮಯದೊಂದಿಗೆ ಬದಲಾಗಿ ಬಿಡುತ್ತಾರೆ. ಒಳ್ಳೆಯತನದ ಹಿಂದೆ ಹೋಗುವವರು ಕಡಿಮೆ, ಆದರೆ ಕೆಟ್ಟತನದ ಹಿಂದೆ ಓಡುವವರಿಗೆ ಕೊರತೆ ಇರುವುದಿಲ್ಲ. ಮದ್ಯವನ್ನು ಮಾರುವವನು ಎಂದಿಗೂ ತನ್ನ ಅಂಗಡಿಯಿಂದ ಹೊರಗೆ ಹೋಗುವುದಿಲ್ಲ, ಆದರೆ ಹಾಲು ಮಾರುವವನು ಪ್ರತಿ ಬೀದಿಯಲ್ಲಿ ತಿರುಗಬೇಕಾಗುತ್ತದೆ. ಇದೇ ಜಗತ್ತು. ಕೆಟ್ಟತನವು ತನ್ನಷ್ಟಕ್ಕೆ ತಾನೇ ಜನರ ಬಳಿ ಹೋಗುತ್ತದೆ, ಆದರೆ ಒಳ್ಳೆಯತನವು ತನ್ನನ್ನು ತಾನು ಸಾಧಿಸಬೇಕಾಗುತ್ತದೆ. ಜೀವನದಲ್ಲಿ ಯಾರೂ ಸಂಪೂರ್ಣವಾಗಿ ಸಮರ್ಥರಾಗಿರುವುದಿಲ್ಲ. ಪ್ರತಿಯೊಬ್ಬರೂ ಯಾವುದೋ ಒಂದು ರೂಪದಲ್ಲಿ ಅಪೂರ್ಣರಾಗಿರುತ್ತಾರೆ ಮತ್ತು ಸ್ವಂತ ಜನರು ನೀಡಿದ ಗಾಯಗಳು ಯಾವುದೇ ಕ್ಷಕಿರಣ ಎಕ್ಸ್ರೇದಲ್ಲಿ ಕಾಣಿಸುವುದಿಲ್ಲ, ಆದರೆ ಅವು ಅತಿ ಹೆಚ್ಚು ನೋವನ್ನು ನೀಡುತ್ತವೆ. ಯಾರಲ್ಲಿ ಮಾನವೀಯತೆ ಇರುವುದಿಲ್ಲವೋ ಅವರು ಸತ್ತವರಂತೆಯೇ ಇರುತ್ತಾರೆ, ಅವರಲ್ಲಿ ಉಸಿರಾಟ ನಡೆಯುತ್ತಿದ್ದರೂ ಸಹ. ನಿಮ್ಮ ಇರುವಿಕೆಯಿಂದ ಸಂತೋಷಪಡುವವರ ಬಗ್ಗೆ ನೀವು ಕಾಳಜಿ ವಹಿಸಬೇಕು. ಯಾರ ಉಪಸ್ಥಿತಿಯಲ್ಲಿ ನಾವು ಕಡೆಗಣಿಸಲ್ಪಡುತ್ತೇವೆಯೋ ಅವರ ಬಗ್ಗೆ ಕಾಳಜಿ ಬೇಡ. ಯಾರನ್ನು ಕಳೆದುಕೊಳ್ಳಲು ನಾವು ಬಯಸುವುದಿಲ್ಲವೋ ಅವರು ಎಷ್ಟು ಬೇಗ ದೂರವಾಗುತ್ತಾರೆಯೋ ಅಷ್ಟೇ ಬೇಗ ನಮಗೆ ಅರಿವಾಗುತ್ತದೆ ನಾವು ಅವರಿಗಾಗಿ ಎಷ್ಟೆಲ್ಲ ಮಾಡಿದೆವು ಮತ್ತು ಬದಲಿಗೆ ನಮಗೆ ಏನು ಸಿಕ್ಕಿತು ಎಂದು.
ಮನುಷ್ಯನು ಕಾಲು ಭಾಗದಷ್ಟು ಕೇಳುತ್ತಾನೆ, ಶೂನ್ಯದಷ್ಟು ಅರ್ಥ ಮಾಡಿಕೊಳ್ಳುತ್ತಾನೆ, ಏನನ್ನೂ ಯೋಚಿಸುವುದಿಲ್ಲ, ಆದರೆ ದ್ವಿಗುಣವಾಗಿ ಪ್ರತಿಕ್ರಿಯಿಸುತ್ತಾನೆ. ಆದುದರಿಂದಲೇ ಅವನನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟವಾಗುತ್ತದೆ. ಸತ್ಯವನ್ನು ಮಾತನಾಡುವವರು ಮತ್ತು ಇತರರಿಗೆ ಒಳ್ಳೆಯದನ್ನು ಮಾಡುವವರು ಮಾತ್ರ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ದ್ವೇಷ ಮತ್ತು ವಿರೋಧವನ್ನು ಎದುರಿಸಬೇಕಾಗುತ್ತದೆ. ಇಂದಿನ ಕೆಲಸಗಳು ನಮ್ಮನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿವೆ. ನಮ್ಮದೇ ಮನೆಗೆ ಹೋಗಲು ನಾವು ಇತರರ ಅನುಮತಿಯನ್ನು ಕೇಳಬೇಕಾಗಿದೆ. ನಾವು ಹಣ ಸಂಪಾದಿಸಲು ಸಮಯವನ್ನು ಮಾರಿದೆವು ಮತ್ತು ನಂತರ ಅದೇ ಸಮಯವನ್ನು ಮರಳಿಕೊಳ್ಳಲು ಹಣವನ್ನು ಖರ್ಚು ಮಾಡುತ್ತಿದ್ದೇವೆ. ಇದು ಎಂತಹ ಜೀವನ? ಮೋಹದಲ್ಲಿ ಮುಳುಗಿದ ನಾವು ಇತರರ ಕೆಟ್ಟತನವನ್ನು ನೋಡಲು ಸಾಧ್ಯವಿಲ್ಲ ಮತ್ತು ಕೋಪದಲ್ಲಿ ನಮ್ಮದೇ ಒಳ್ಳೆಯತನವನ್ನು ಮರೆತುಬಿಡುತ್ತೇವೆ. ಆದರೆ ಸತ್ಯವೇನೆಂದರೆ, ಮನುಷ್ಯನು ತಾನಾಗಿಯೇ ಈಶ್ವರನ ಬಳಿ ಹೋಗುವುದಿಲ್ಲ. ಬದಲಾಗಿ ಅವನು ಯಾವಾಗ ಸಿದ್ಧನಾಗಿರುತ್ತಾನೆಯೋ ಆಗ ಈಶ್ವರನೇ ಅವನ ಬಳಿಗೆ ಬರುತ್ತಾನೆ. ಆದುದರಿಂದ ಎಷ್ಟು ಸಾಧ್ಯವೋ ಅಷ್ಟು ಸರಳರಾಗಲು ಪ್ರಯತ್ನಿಸಿರಿ, ಸ್ಮಾರ್ಟ್ ಆಗಲು ಅಲ್ಲ. ಜೀವನದ ನಿಜವಾದ ವಿಜಯವು ನಾವು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ ಸಿಗುತ್ತದೆ. ನಾವು ಹೇಳುತ್ತೇವೆ, ಅಸೂಯೆ, ಹೊಟ್ಟೆಕಿಚ್ಚು ಮತ್ತು ದ್ವೇಷಗಳು ನಮ್ಮ ಜೀವನದ ಅತಿ ದೊಡ್ಡ ಶತ್ರುಗಳು. ಏಕೆಂದರೆ ನಮಗೆ ಹೆಚ್ಚು ಹಾನಿ ಮಾಡುವವನೇ ಅತಿದೊಡ್ಡ ಶತ್ರು. ಮತ್ತು ನಮ್ಮ ಅತಿದೊಡ್ಡ ನಷ್ಟ ಯಾವುದು? ಸಮಯದ ನಷ್ಟ. ನಮಗೆ ಸಿಕ್ಕಿರುವ ಸಮಯವು ಸೀಮಿತವಾಗಿದೆ. ಯಾರೂ ಸದಾ ಅಮರವಾಗಿ ಇರುವುದಿಲ್ಲ. ಹಾಗಾದರೆ ಯಾವ ವಿಷಯದ ಚಿಂತೆ? ಯಾವ ವಿಷಯದ ಭಯ? ಯಾರ ಬಗ್ಗೆ ದುಃಖ? ಜೀವನದ ಪ್ರತಿ ಕ್ಷಣವೂ ಅಮೂಲ್ಯವಾದದ್ದು. ಯಾರು ನಿಮ್ಮ ಬಳಿ ಇದ್ದಾರೆಯೋ ಅವರ ಮೌಲ್ಯವನ್ನು ನೀವು ಅರಿತುಕೊಳ್ಳಿರಿ. ಯಾರು ಹೊರಟು ಹೋದರೋ ಅವರನ್ನು ಹೋಗಲು ಬಿಡಿರಿ. ನಾವು ಹೊಟ್ಟೆಕಿಚ್ಚು ಅಥವಾ ದ್ವೇಷವನ್ನು ನಮ್ಮೊಳಗೆ ಇಟ್ಟುಕೊಂಡಾಗ ಮೊದಲ ನಷ್ಟವು ನಮ್ಮದೇ ಆಗುತ್ತದೆ. ನಾವು ನಮ್ಮ ಪ್ರಗತಿ, ಸಂತೋಷ ಮತ್ತು ಶಾಂತಿಗಾಗಿ ಬಳಸಬಹುದಾದ ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ನಾವು ಯಾರ ಬಗ್ಗೆ ಹೊಟ್ಟೆಕಿಚ್ಚು ಪಡುತ್ತೇವೆಯೋ ಅವರನ್ನೇ ನಮ್ಮ ಮನಸ್ಸಿನಲ್ಲಿ ಇರಿಸುತ್ತೇವೆ. ಆದರೆ ನಾವು ಯಾರ ಬಗ್ಗೆ ಅಸೂಯೆ ಪಡುತ್ತೇವೆಯೋ ಅವರಿಗೆ ಇದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂಬುದನ್ನು ನೀವು ಆಲೋಚಿಸಿದ್ದೀರಾ? ನಾವು ಒಳಗೆ ಕುದಿಯುತ್ತಿದ್ದೇವೆ ಎಂದು ಅವರಿಗೆ ತಿಳಿದಿರುವುದಿಲ್ಲ. ಅಸೂಯೆಯ ಬೆಂಕಿ ಮೊದಲು ಅದನ್ನು ತಮ್ಮೊಳಗೆ ಇಟ್ಟುಕೊಳ್ಳುವವನನ್ನೇ ಸುಡುತ್ತದೆ. ನಮ್ಮ ಜೀವನವನ್ನು ಈ ಹೊಗೆಯಲ್ಲಿ ನಾವೇ ಸುಡಲು ಬಯಸುತ್ತೇವೆಯೇ? ಯಾರ ಪ್ರಗತಿಯನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ಅಸೂಯೆ ಹುಟ್ಟುತ್ತದೆಯೋ ಅದನ್ನು ಏಕೆ ಪ್ರೇರಣೆಯನ್ನಾಗಿ ಪರಿವರ್ತಿಸಬಾರದು? ಇತರರ ಯಶಸ್ಸಿಗೆ ಕುಗ್ಗುವ ಬದಲು ಅವರ ಸಂತೋಷದಲ್ಲಿ ನೀವು ಪಾಲ್ಗೊಂಡು ನೋಡಿ. ಆಗ ನೀವು ನಿಮ್ಮನ್ನು ಬಹಳ ಎತ್ತರದಲ್ಲಿ ಕಾಣುವಿರಿ. ನಿಜವಾದ ಸಂತೋಷವು ಇತರರೊಂದಿಗೆ ಸೇರಿ ನಡೆಯುವುದರಲ್ಲಿದೆ, ಅವರ ಯಶಸ್ಸಿಗೆ ಹೊಟ್ಟೆಕಿಚ್ಚು ಪಡುವುದರಲ್ಲಿ ಅಲ್ಲ. ನಾವು ಇತರರ ಮುಖದಲ್ಲಿ ನಗು ತರಲು ಕಾರಣರಾದಾಗ ಮಾತ್ರವೇ ಜೀವನದ ನಿಜವಾದ ಅರ್ಥವು ನಮಗೆ ಅರ್ಥವಾಗುತ್ತದೆ. ನಾವು ಇತರರಿಗಾಗಿ ಎಷ್ಟು ಒಳ್ಳೆಯದನ್ನು ಯೋಚಿಸುತ್ತೇವೆಯೋ ಅಷ್ಟೇ ಒಳ್ಳೆಯದನ್ನು ಜೀವನವು ನಮಗೆ ಹಿಂದಿರುಗಿಸುತ್ತದೆ. ನಾವು ಹೇಳುತ್ತೇವೆ, ಈ ಜಗತ್ತಿನ ಅತಿ ಸುಂದರವಾದ ಜೋಡಿ ನಗು ಮತ್ತು ಕಣ್ಣೀರು. ಈ ಎರಡೂ ಒಟ್ಟಿಗೆ ಬಂದಾಗ ಆ ಕ್ಷಣವು ಅತ್ಯಂತ ಸುಂದರವಾಗುತ್ತದೆ. ಜೀವನವು ಸುಖ ಮತ್ತು ದುಃಖದ ಮಿಶ್ರಣವಾಗಿದೆ ಮತ್ತು ಇದೇ ಮಿಶ್ರಣವು ನಮ್ಮನ್ನು ಮನುಷ್ಯರನ್ನಾಗಿ ಮಾಡುತ್ತದೆ. ಒಂದು ವೇಳೆ ನಾವು ಸಮುದ್ರದಲ್ಲಿ ದೋಣಿಯನ್ನು ಇಳಿಸಿದ್ದರೆ ಚಂಡಮಾರುತಕ್ಕೆ ಏಕೆ ಹೆದರಬೇಕು? ಯಾರು ಧೈರ್ಯದಿಂದ ಮುಂದೆ ಸಾಗುತ್ತಾರೆಯೋ ಅವರು ಮಾತ್ರ ದರವನ್ನು ತಲುಪುತ್ತಾರೆ. ದೈವದ ಮಾರ್ಗವು ಕೆಲವೊಮ್ಮೆ ನೇರವೆಂದು ತೋರುತ್ತದೆ, ಕೆಲವೊಮ್ಮೆ ಗೊಂದಲಮಯವಾಗಿ ಕಾಣುತ್ತದೆ. ನೀವು ಬುದ್ಧಿಯಿಂದ ನೋಡಿದರೆ ಅದು ಜಟಿಲವಾಗಿ ಕಾಣುತ್ತದೆ, ಆದರೆ ಭಕ್ತಿಯಿಂದ ನೋಡಿದರೆ ಎಲ್ಲವೂ ಸರಳವಾಗಿ ತೋರುತ್ತದೆ. ನೀವು ಕೇವಲ ಆಲೋಚನೆಗಳೊಂದಿಗೆ ಮುಂದುವರೆದರೆ ಗುರಿಯು ದೂರದಲ್ಲಿದೆ ಎಂದು ಅನಿಸುತ್ತದೆ, ಆದರೆ ಭಾವನೆಗಳೊಂದಿಗೆ ನಡೆದರೆ ಗುರಿಯು ಹತ್ತಿರದಲ್ಲೇ ಇದೆ ಎಂದು ಅನಿಸುತ್ತದೆ. ಎದುರಿಗಿರುವವನು ತಪ್ಪು ಎಂದು ನಾವು ಭಾವಿಸುವ ಬದಲು ಅವರ ಆಲೋಚನೆಯು ನಮ್ಮದಕ್ಕಿಂತ ಭಿನ್ನವಾಗಿದೆ ಎಂದು ನೀವು ಅರಿತುಕೊಂಡಾಗ ಜೀವನದ ಅತಿ ದೊಡ್ಡ ಜ್ಞಾನವು ನಿಮಗೆ ಸಿಗುತ್ತದೆ. ಯಾವ ದಿನ ನೀವು ಇದನ್ನು ಅರ್ಥ ಮಾಡಿಕೊಳ್ಳುತ್ತೀರೋ ಆ ದಿನ ಜೀವನದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ. ಮನುಷ್ಯನನ್ನು ಮನುಷ್ಯನಿಂದ ದೂರ ಮಾಡುವ ಮೊದಲ ವಿಷಯವೆಂದರೆ ನಾಲಿಗೆ ಮತ್ತು ಎರಡನೆಯ ವಿಷಯವೆಂದರೆ ಹಣ. ಸಂಬಂಧಗಳನ್ನು ನಿಭಾಯಿಸಲು ಬುದ್ಧಿವಂತಿಕೆಗಿಂತ ಹೃದಯದ ಪವಿತ್ರತೆ ಬೇಕು. ಸತ್ಯ ಹೇಳಿರಿ, ಸ್ಪಷ್ಟವಾಗಿ ಹೇಳಿರಿ, ಎದುರಿಗೆ ಹೇಳಿರಿ. ಯಾರು ನಿಮ್ಮವರೋ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಯಾರು ಪರಕೀಯರೋ ಅವರು ದೂರವಾಗುತ್ತಾರೆ. ಪರಮಾತ್ಮನು ಯಾವಾಗಲೂ ನಮಗೆ ಯಾವುದು ಸರಿಯೋ ಅದನ್ನೇ ಕೊಡುತ್ತಾನೆ. ಆದರೆ ಸರಿಯಾದ ಸಮಯಕ್ಕೆ ಯಾವುದೇ ವಿಷಯವು ಸಿಕ್ಕರೂ ಅವಸರದಲ್ಲಿ ಏನೂ ಸಿಗುವುದಿಲ್ಲ. ನಾವು ತಾಳ್ಮೆಯನ್ನು ಇಟ್ಟುಕೊಂಡು ಸರಿಯಾದ ದಿಕ್ಕಿನಲ್ಲಿ ಮುಂದುವರೆದರೆ ಯಾವುದು ನಮಗಾಗಿ ಇದೆಯೋ ಅದು ನಮಗೆ ಖಂಡಿತವಾಗಿ ಸಿಗುತ್ತದೆ. ಪ್ರತಿಯೊಂದು ಕಾರ್ಯವೂ ಮರ್ಯಾದೆಯಲ್ಲಿ ಇರುವುದು ಅವಶ್ಯಕ. ಮರ್ಯಾದೆ ಮುರಿದಾಗ ಸಮತೋಲನವು ಹಾಳಾಗುತ್ತದೆ. ಪೋಷಕರು ಸಹ ಇದೇ ತಪ್ಪನ್ನು ಮಾಡುತ್ತಾರೆ. ಅವರು ತಮ್ಮ ಮಕ್ಕಳನ್ನು ಅತಿಯಾಗಿ ಪ್ರೀತಿಸಿ ಅವರ ಪ್ರತಿಯೊಂದು ಆಸೆಯನ್ನು ಪೂರೈಸಲು ಶುರು ಮಾಡುತ್ತಾರೆ. ಇದೇ ಅನಿಯಮಿತ ಪ್ರೀತಿಯ ಕಾರಣದಿಂದ ಅವರು ಮಗುವಿನ ಬೆಳವಣಿಗೆಗೆ ಅಡಚಣೆಯಾಗುತ್ತಾರೆ. ಈ ಜೀವನವು ಒಂದು ಪ್ರಯಾಣವಾಗಿದೆ. ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಬಲದ ಮೇಲೆ ನಡೆಯಬೇಕು. ಮಗುವು ಸಹ ಹೋರಾಡಬೇಕು, ತನ್ನ ಅನುಭವಗಳಿಂದ ಕಲಿಯಬೇಕು. ಪ್ರತಿ ಬಾರಿ ಆಸರೆ ನೀಡುವುದು ಸರಿಯಲ್ಲ, ಏಕೆಂದರೆ ಹಾರುವ ಮೊದಲು ಗೂಡಿನಲ್ಲಿಯೇ ಸಾಕಿದ ಪಕ್ಷಿಯು ಎಂದಿಗೂ ತೆರೆದ ಆಕಾಶದಲ್ಲಿ ಹಾರಲು ಸಾಧ್ಯವಿಲ್ಲ. ಆದುದರಿಂದ ಪೋಷಕರ ಪ್ರೀತಿಯು ಮಾರ್ಗದರ್ಶನವಾಗಿರಬೇಕು,
ಅದು ಬಂಧನವಾಗಿರಬಾರದು. ಪ್ರೀತಿ ಮತ್ತು ಶತ್ರುತ್ವ ಎರಡೂ ಅತಿಯಾದರೆ ಅಪಾಯಕಾರಿಯಾಗುತ್ತವೆ. ಪ್ರೀತಿಯು ಗಡಿ ಮೀರಿ ಹೋದಾಗ ಅದು ಅವಲಂಬನೆಯಾಗುತ್ತದೆ ಮತ್ತು ಶತ್ರುತ್ವವು ಮಿತಿ ಮೀರಿದಾಗ ಅದು ಆತ್ಮವಿನಾಶಕ್ಕೆ ಕಾರಣವಾಗುತ್ತದೆ. ಭಗವಾನ್ ನಾವು ಅರ್ಜುನನಿಗೆ ಹೀಗೆ ಹೇಳಿದ್ದೇವೆ: ಹೇ ಅರ್ಜುನ, ನಾವು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದೇವೆ. ನಾನೇ ಆತ್ಮ, ನಾನೇ ಜೀವನದ ಆರಂಭ, ಮಧ್ಯ ಮತ್ತು ಅಂತ್ಯ. ನಾನೇ ಸೂರ್ಯನ ಜ್ಯೋತಿ. ವೇದಗಳಲ್ಲಿ ನಾನೇ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು ಮತ್ತು ಸೃಷ್ಟಿಯ ಸಂಪೂರ್ಣ ಮೂಲವು ನಾನೇ ಆಗಿದ್ದೇನೆ. ನಾನೇ ಬ್ರಹ್ಮ, ನಾನೇ ವಿಷ್ಣು, ನಾನೇ ಮಹೇಶನೂ ಹೌದು. ಜಲಾಶಯಗಳಲ್ಲಿ ನಾನೇ ಸಮುದ್ರ, ಪರ್ವತಗಳಲ್ಲಿ ನಾನೇ ಹಿಮಾಲಯ. ಈ ಸಂಸಾರದಲ್ಲಿ ನೀವು ಏನನ್ನು ನೋಡುತ್ತೀರೋ ಎಲ್ಲದರಲ್ಲೂ ನಾನೇ ವ್ಯಾಪಿಸಿದ್ದೇನೆ. ಆದರೆ ಒಬ್ಬ ವ್ಯಕ್ತಿಯು ಈ ಪ್ರಪಂಚದ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡರೂ ಒಂದು ವೇಳೆ ಅವನು ತನ್ನನ್ನು ತಾನು ತಿಳಿದುಕೊಳ್ಳಲು ಸಾಧ್ಯವಾಗದಿದ್ದರೆ ಅವನು ಅಜ್ಞಾನಿಯಾಗಿರುತ್ತಾನೆ. ಆತ್ಮಜ್ಞಾನವಿಲ್ಲದೆ ಬಾಹ್ಯ ಜ್ಞಾನಕ್ಕೆ ಯಾವುದೇ ಮೌಲ್ಯವಿರುವುದಿಲ್ಲ. ಒಂದು ವೇಳೆ ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ಕೆಟ್ಟದಾಗಿ ಭಾವಿಸಬೇಡಿ, ಏಕೆಂದರೆ ಅವರಿಗೆ ನಿಮ್ಮ ನಿಜವಾದ ಬೆಲೆ ತಿಳಿದಿಲ್ಲ. ಯಾರಾದರೂ ನಿಮಗೆ ಮೋಸ ಮಾಡಿದರೆ ಕೋಪಗೊಳ್ಳಬೇಡಿ, ಏಕೆಂದರೆ ಅವರು ಕಳೆದುಕೊಂಡಿರುವುದು ತಮ್ಮನ್ನು ತಾವೇ ಹೊರತು ನಿಮ್ಮನ್ನಲ್ಲ. ಜೀವನದಲ್ಲಿ ಯಾವ ಸಂಬಂಧವು ನಿಮ್ಮನ್ನು ಅಳುವಂತೆ ಮಾಡುತ್ತದೆಯೋ ಅದಕ್ಕಿಂತ ಆಳವಾದ ಸಂಬಂಧ ಮತ್ತೊಂದಿಲ್ಲ, ಮತ್ತು ಯಾವ ಸಂಬಂಧವು ನಿಮ್ಮನ್ನು ಅಳುತ್ತಾ ಬಿಟ್ಟು ಹೋಗುತ್ತದೆಯೋ ಅದಕ್ಕಿಂತ ದುರ್ಬಲವಾದ ಸಂಬಂಧ ಬೇರೊಂದಿಲ್ಲ. ಯಾವಾಗಲೂ ಶಾಂತರಾಗಿರಿ, ಏಕೆಂದರೆ ತಣ್ಣಗಿರುವ ಕಬ್ಬಿಣವು ಹೆಚ್ಚು ಬಲಿಷ್ಠವಾಗಿರುವಂತೆ ಶಾಂತ ಮನಸ್ಸಿನ ವ್ಯಕ್ತಿಯೇ ಅತ್ಯಂತ ಶಕ್ತಿಶಾಲಿಯಾಗಿರುತ್ತಾನೆ. ಕಷ್ಟಗಳು ಬಂದಾಗ ವ್ಯಕ್ತಿಯು ಒಂಟಿತನವನ್ನು ಅನುಭವಿಸುತ್ತಾನೆ, ಆದರೆ ಅದೇ ಕಷ್ಟಗಳು ಅವನನ್ನು ಒಳಗಿನಿಂದ ಹೆಚ್ಚು ಬಲಿಷ್ಠಗೊಳಿಸುತ್ತವೆ. ಧ್ಯಾನ, ವಿನಮ್ರತೆ, ಬುದ್ಧಿವಂತಿಕೆ, ಧೈರ್ಯ ಮತ್ತು ಉತ್ತಮ ಕರ್ಮಗಳು ಇವೇ 5 ಆಧಾರಸ್ತಂಭಗಳು ಪ್ರತಿ ಪರಿಸ್ಥಿತಿಯಲ್ಲಿಯೂ ನಿಮ್ಮನ್ನು ಹಿಡಿದಿಡುತ್ತವೆ. ಸತ್ಯವನ್ನು ಮಾತನಾಡುವ ಅಭ್ಯಾಸ ಮತ್ತು ಈಶ್ವರನಲ್ಲಿ ಅಚಲವಾದ ವಿಶ್ವಾಸವು ನಿಮ್ಮ ಮನಸ್ಸನ್ನು ಸ್ಥಿರವಾಗಿಡುತ್ತದೆ. ಹೇ ಅರ್ಜುನ, ಯಾವ ವ್ಯಕ್ತಿಯು ಎಂದಿಗೂ ಹೆಚ್ಚು ಸಂತೋಷಪಡುವುದಿಲ್ಲವೋ, ಯಾರನ್ನೂ ದ್ವೇಷಿಸುವುದಿಲ್ಲವೋ, ಶೋಕಿಸುವುದಿಲ್ಲವೋ, ಆಸೆಗಳಲ್ಲಿ ಸಿಕ್ಕಿ ಬೀಳುವುದಿಲ್ಲವೋ, ಶುಭ ಮತ್ತು ಅಶುಭ ಕರ್ಮಗಳನ್ನು ತ್ಯಜಿಸಿ ನಿಷ್ಕಾಮ ಕರ್ಮವನ್ನು ಮಾಡುತ್ತಾನೆಯೋ ಆತನೇ ನಿಜವಾದ ಜ್ಞಾನಿ. ಆತನೇ ನಮಗೆ ಅತಿಪ್ರಿಯನಾದವನು. ನಮ್ಮನ್ನು ಪಡೆಯಲು 3 ಮಾರ್ಗಗಳಿವೆ: ಧ್ಯಾನಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗ. ಆದರೆ ಇವುಗಳಲ್ಲಿ ಕರ್ಮಯೋಗವು ಅತ್ಯಂತ ಮಹತ್ವದ್ದಾಗಿದೆ, ಏಕೆಂದರೆ ಕರ್ಮವೇ ಜೀವನದ ಮೂಲ ಉದ್ದೇಶ. ಯಾರು ಕರ್ಮವನ್ನು ಮಾಡುತ್ತಾರೆಯೋ ಅವರು ಜೀವನವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಯಾರು ನಿಷ್ಕಾಮ ಕರ್ಮವನ್ನು ಮಾಡುತ್ತಾರೆಯೋ ಅವರು ಜೀವನವನ್ನು ನಿಜವಾಗಿ ಬದುಕುತ್ತಾರೆ. ಮತ್ತು ಯಾರು ತಮ್ಮ ಕರ್ಮಗಳನ್ನು ಈಶ್ವರನಿಗೆ ಸಮರ್ಪಿಸುತ್ತಾರೆಯೋ ಅವರು ಜೀವನವನ್ನು ಮುಕ್ತಗೊಳಿಸುತ್ತಾರೆ. ಯಾರನ್ನಾದರೂ ನಂಬುವ ಮೊದಲು ಅವರ ಮಾತುಗಳಿಗಿಂತ ಹೆಚ್ಚಾಗಿ ಅವರ ಕಾರ್ಯಗಳ ಮೇಲೆ ನೀವು ಗಮನ ನೀಡಬೇಕು. ಮಾತುಗಳಲ್ಲಿ ಎಷ್ಟೇ ಮಾಧುರ್ಯ ಇರಲಿ, ನಿಜವಾದ ಗುರುತು ವ್ಯಕ್ತಿಯ ಕಾರ್ಯಗಳಿಂದ ಆಗುತ್ತದೆ. ಜೀವನದಲ್ಲಿ ಅತಿ ದೊಡ್ಡ ತಪ್ಪು ಏನೆಂದರೆ ನಾವು ಸಿಹಿ ಮಾತುಗಳಿಗೆ ಮರುಳಾಗಿ ಅದರ ಸತ್ಯವನ್ನು ಪರೀಕ್ಷಿಸಲು ಮರೆತು ಬಿಡುತ್ತೇವೆ. ಕೋಪ ಬಂದಾಗ ನಾವು ಸ್ವಲ್ಪ ಸಮಯ ತಡೆದರೆ ಮತ್ತು ತಪ್ಪಾದಾಗ ಸ್ವಲ್ಪ ಬಗ್ಗಿದರೆ ಜೀವನವು ಬಹಳ ಸರಳವಾಗಬಹುದು. ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಯಾವಾಗಲೂ ಪಶ್ಚಾತ್ತಾಪದ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತವೆ, ಮತ್ತು ಅಹಂಕಾರದಲ್ಲಿ ಬಗ್ಗಲು ನಿರಾಕರಿಸುವುದು ನಮ್ಮವರನ್ನು ನಮ್ಮಿಂದ ದೂರ ಮಾಡುತ್ತದೆ. ಯಾವ ನೀರು ಬಗ್ಗಿ ಹರಿಯುತ್ತದೆಯೋ ಅದು ತನ್ನ ಗುರಿಯನ್ನು ತಲುಪುತ್ತದೆ, ಆದರೆ ನಿಂತು ಬಿಡುವ ನೀರು ಕೊಳಚೆಯಾಗುತ್ತದೆ. ಈ ಇಡೀ ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳು ಮೊದಲೇ ನಿಮ್ಮೊಳಗೆ ಇವೆ, ಆದರೆ ನಾವು ನಮ್ಮ ಕಣ್ಣುಗಳ ಮೇಲೆ ಕೈ ಇಟ್ಟುಕೊಂಡು ಕತ್ತಲೆಯ ಬಗ್ಗೆ ದೂರು ನೀಡುತ್ತೇವೆ. ನಾವು ಬೆಳಕನ್ನು ಹುಡುಕುತ್ತಾ ಹೊರಗೆ ಅಲೆದಾಡುತ್ತೇವೆ, ಆದರೆ ಆ ಬೆಳಕು ನಮ್ಮೊಳಗೆ ಇರುತ್ತದೆ. ಕತ್ತಲೆಯನ್ನು ದೂಷಿಸುವ ಬದಲು ನಿಮ್ಮ ಕಣ್ಣುಗಳನ್ನು ತೆರೆಯುವಷ್ಟೇ ಸಮಯ ಬೇಕು. ನಮ್ಮ ನಿಯಂತ್ರಣದಲ್ಲಿ ಇಲ್ಲದ ಪರಿಸ್ಥಿತಿಗಳ ಬಗ್ಗೆ ನಾವು ಚಿಂತಿಸುತ್ತಾ ಉಳಿದರೆ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡುವುದಲ್ಲದೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುತ್ತೇವೆ. ಜೀವನವು ನಮಗೆ ಪ್ರತಿದಿನವೂ ಒಂದು ಹೊಸ ಅವಕಾಶವನ್ನು ನೀಡುತ್ತದೆ, ಆದರೆ ನಾವು ನಮ್ಮ ಇಂದನ್ನು ಕಳೆದುಕೊಂಡು ನಿನ್ನೆಯ ಬಗ್ಗೆ ಯೋಚಿಸುತ್ತೇವೆ ಅಥವಾ ನಾಳಿನ ಚಿಂತೆಯಲ್ಲಿ ಮುಳುಗಿರುತ್ತೇವೆ. ಯಾವಾಗಲೂ ಹರಿಯುವ ನೀರಿನಂತೆ ನೀವು ಒಳ್ಳೆಯದನ್ನು ಮಾಡುತ್ತಾ ಇರಿ. ಹರಿಯುವ ನೀರಿನಲ್ಲಿ ಕಸ ತಾನಾಗಿಯೇ ಶುದ್ಧವಾಗುವಂತೆ ನಿಮ್ಮ ಒಳ್ಳೆಯತನಗಳು ನಿಮ್ಮ ಜೀವನದಿಂದ ನಕಾರಾತ್ಮಕತೆಯನ್ನು ದೂರ ಮಾಡುತ್ತವೆ. ಯಾರದ್ದಾದರೂ ಕೆಟ್ಟತನದ ಮೇಲೆ ಗಮನ ಕೊಡುವುದಕ್ಕಿಂತ ನಿಮ್ಮ ಒಳ್ಳೆಯತನವನ್ನು ಎಷ್ಟು ಬಲಿಷ್ಠಗೊಳಿಸಿ ಎಂದರೆ ಕೆಟ್ಟತನವು ತಾನಾಗಿಯೇ ದೂರ ಹೋಗುತ್ತದೆ. ಇತರರಿಗೆ ಒಳ್ಳೆಯದನ್ನು ಮಾಡುವುದೇ ಜೀವನದ ನಿಜವಾದ ಉದ್ದೇಶ. ಪ್ರಕೃತಿಯ ಒಂದು ನಿಯಮವಿದೆ: ಜನರು ಯಾವ ಬಾವಿಯಿಂದ ನೀರನ್ನು ಕುಡಿಯುತ್ತಾರೆಯೋ ಅದು ಎಂದಿಗೂ ಒಣಗುವುದಿಲ್ಲ. ಯಾರು ಯಾವಾಗಲೂ ಇತರರ ಒಳಿತಿನ ಬಗ್ಗೆ ಯೋಚಿಸುತ್ತಾರೆಯೋ ಅವರ ಜೀವನದಲ್ಲಿ ಸುಖ ಸಮೃದ್ಧಿಯೂ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ನಾವು ಹೇಳುತ್ತೇವೆ, ಪ್ರತಿ ಪರಿಸ್ಥಿತಿಯಲ್ಲಿಯೂ ನಿಮ್ಮ ಕರ್ತವ್ಯವೇ ನಿಮ್ಮ ಧರ್ಮ, ನಿಮ್ಮ ಕರ್ಮವೇ ನಿಮ್ಮ ಗುರುತು. ಇಲ್ಲದಿದ್ದರೆ ಒಂದೇ ಹೆಸರಿನ ಸಾವಿರಾರು ಜನರು ಇರುತ್ತಾರೆ. ಕರ್ಮದಿಂದ ವಿಶೇಷರಾಗುವ ಜನರನ್ನೇ ಗುರುತಿಸಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಅಂತಹ ಜನರನ್ನು ಆರಿಸಿಕೊಳ್ಳಿರಿ. ಯಾರ ಹೃದಯವು ಮುಖಕ್ಕಿಂತಲೂ ಹೆಚ್ಚು ಸುಂದರವಾಗಿರುತ್ತದೆ,
ಏಕೆಂದರೆ ಸೌಂದರ್ಯವು ಸಮಯದೊಂದಿಗೆ ಕ್ಷೀಣಿಸುತ್ತದೆ, ಆದರೆ ಹೃದಯದ ಸತ್ಯವು ಎಂದಿಗೂ ಮುಗಿಯುವುದಿಲ್ಲ. ಕಾಲಿಗೆ ಆದ ಪೆಟ್ಟು ನಮಗೆ ಎಚ್ಚರಿಕೆಯಿಂದ ನಡೆಯಲು ಕಲಿಸುತ್ತದೆ, ಮತ್ತು ಮನಸ್ಸಿಗೆ ಆದ ಪೆಟ್ಟು ನಮಗೆ ಜಾಣತನದಿಂದ ಬದುಕಲು ಕಲಿಸುತ್ತದೆ. ದುಃಖ ಮತ್ತು ಸುಖಗಳು ಜೀವನದ ಎರಡು ಮುಖಗಳು. ಇವುಗಳಿಲ್ಲದೆ ಜೀವನದಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂದು ಮನುಷ್ಯನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀರಿಗೆ ಬಿದ್ದ ಮಾತ್ರಕ್ಕೆ ಯಾರ ಜೀವವೂ ಹೋಗುವುದಿಲ್ಲ, ಆದರೆ ಈಜಲು ಬಾರದಿದ್ದರೆ ಮುಳುಗುವ ಅಪಾಯವಿರುತ್ತದೆ. ಹಾಗೆಯೇ ಜೀವನದ ಕಷ್ಟಗಳು ನಮ್ಮನ್ನು ಮುಗಿಸುವುದಿಲ್ಲ, ಆದರೆ ಅವುಗಳನ್ನು ಎದುರಿಸುವುದು ನಮಗೆ ತಿಳಿದಿಲ್ಲದಿದ್ದರೆ ನಾವು ಖಂಡಿತವಾಗಿಯೂ ಮುಳುಗಿ ಹೋಗಬಹುದು. ಪರಿಸ್ಥಿತಿಗಳು ಎಂದಿಗೂ ಸಮಸ್ಯೆಗಳಲ್ಲ, ನಾವು ಅವುಗಳೊಂದಿಗೆ ಹೋರಾಡಲು ತಿಳಿದಿಲ್ಲದಿದ್ದಾಗ ಮಾತ್ರ ಅವು ಸಮಸ್ಯೆಯಾಗುತ್ತವೆ. ಅತ್ಯಂತ ಕಠಿಣ ಪರಿಸ್ಥಿತಿಗಳು ಮಾತ್ರ ನಮ್ಮನ್ನು ಬಲಿಷ್ಠಗೊಳಿಸುತ್ತವೆ ಮತ್ತು ನಮ್ಮ ನಿಜವಾದ ಸಾಮರ್ಥ್ಯದ ಅರಿವನ್ನು ಮೂಡಿಸುತ್ತವೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ನೀವು ಕಲಿಯಬೇಕು, ಏಕೆಂದರೆ ನಮ್ಮ ಹೆಚ್ಚಿನ ದುಃಖಗಳು ನಮ್ಮ ಭಾವನೆಗಳಿಗೆ ನಾವು ಕೊಚ್ಚಿ ಹೋಗುವುದರಿಂದ ಬರುತ್ತವೆ. ಭಾವನೆಗಳು ಇರುವುದು ಮುಖ್ಯ, ಆದರೆ ಅವುಗಳ ಮೇಲೆ ನಿಯಂತ್ರಣ ಇಲ್ಲದಿರುವುದೇ ನಿಜವಾದ ತೊಂದರೆ. ಸಮರ್ಥ ವ್ಯಕ್ತಿಗಳು ಯಾರಿಂದಲೂ ಬಗ್ಗುವುದಿಲ್ಲ ಮತ್ತು ಯಾರನ್ನೂ ಬಗ್ಗಿಸುವುದಿಲ್ಲ. ಅವರಿಗೆ ಉತ್ತರ ನೀಡಲು ಬರುತ್ತದೆ, ಆದರೆ ಅವರು ಯೋಚಿಸುತ್ತಾರೆ, ಕೆಸರಿನಲ್ಲಿ ಯಾರು ಕಲ್ಲು ಎಸೆಯುತ್ತಾರೆ ಎಂದು. ಈ ತಿಳುವಳಿಕೆಯಿಂದ ಅವರು ಮೌನವಾಗಿ ಉಳಿದುಬಿಡುತ್ತಾರೆ. ಪ್ರೀತಿ ಮತ್ತು ಮೋಹದ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ, ಏಕೆಂದರೆ ನಮ್ಮಲ್ಲಿ ಬಹುತೇಕ ಜನರು ಮೋಹವನ್ನೇ ಪ್ರೀತಿ ಎಂದು ತಿಳಿದುಕೊಳ್ಳುತ್ತಾರೆ. ಮೋಹವು ಬಂಧಿಸುತ್ತದೆ, ಪ್ರೀತಿಯು ಸ್ವತಂತ್ರಗೊಳಿಸುತ್ತದೆ. ಮೋಹವು ಹೇಳುತ್ತದೆ, ನೀನು ಕೇವಲ ನನ್ನವನು, ಆದರೆ ಪ್ರೀತಿಯು ಹೇಳುತ್ತದೆ, ನೀವು ಎಲ್ಲೇ ಇರಿ, ಸಂತೋಷದಿಂದ ಇರಿ. ಆದುದರಿಂದ ಜೀವನದಲ್ಲಿ ಪ್ರೀತಿಯನ್ನು ಅಳವಡಿಸಿಕೊಳ್ಳಿ, ಮೋಹವನ್ನು ಅಲ್ಲ. ಯಾರು ತಮ್ಮ ಕೋಪವನ್ನು ತಾಳ್ಮೆಯಿಂದ ಮತ್ತು ತಮ್ಮ ನೋವನ್ನು ಸಹನಶಕ್ತಿಯಿಂದ ಬದಲಾಯಿಸಲು ತಿಳಿದಿರುತ್ತಾರೆಯೋ ಅವರೇ ಯಶಸ್ವಿಯಾಗುತ್ತಾರೆ. ಯಾರು ಇತರರನ್ನು ಕೆಳಗಿಳಿಸುವ ಬದಲು ತಮ್ಮನ್ನು ತಾವು ಮೇಲಕ್ಕೆ ಎತ್ತುವ ಶಕ್ತಿಯನ್ನು ಹೊಂದಿರುತ್ತಾರೆಯೋ ಅವರೇ ಬಲಿಷ್ಠರಾಗಿರುತ್ತಾರೆ. ಯಾರು ಪರಿಸ್ಥಿತಿಗಳನ್ನು ದೂಷಿಸದೆ ಅವುಗಳಿಂದ ಕಲಿಯುತ್ತಾರೆಯೋ ಅವರೇ ಬುದ್ಧಿವಂತರು. ಪ್ರೀತಿಯು ಅಂತಹ ಅನುಭವ, ಅದು ಹೃದಯಕ್ಕೆ ನೆಮ್ಮದಿಯನ್ನು ನೀಡುತ್ತದೆ, ಆತ್ಮವನ್ನು ಶಾಂತಿ ಮತ್ತು ಸಂತೋಷದಿಂದ ತುಂಬುತ್ತದೆ. ಪ್ರೀತಿಯಲ್ಲಿ ಯಾವುದೇ ಭಯ ಇರುವುದಿಲ್ಲ, ಯಾವುದೇ ಅಸುರಕ್ಷತೆ ಇರುವುದಿಲ್ಲ, ಯಾವುದೇ ಬಂಧನ ಇರುವುದಿಲ್ಲ. ಇದು ಮನಸ್ಸನ್ನು ಹಗುರಗೊಳಿಸುತ್ತದೆ, ನಮ್ಮನ್ನು ಮುಕ್ತಗೊಳಿಸುತ್ತದೆ. ಇದು ನಮ್ಮ ಪ್ರಜ್ಞೆಯನ್ನು ಉನ್ನತ ಸ್ಥಾನಗಳಿಗೆ ಕೊಂಡೊಯ್ಯುತ್ತದೆ. ಇದರ ವಿರುದ್ಧವಾಗಿ ಮೋಹವು ನಮ್ಮನ್ನು ಬಂಧಿಸುತ್ತದೆ. ಇದು ನಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತದೆ ಮತ್ತು ನಮ್ಮ ಮನಸ್ಸಿನಲ್ಲಿ ಅಶಾಂತಿಯನ್ನು ತುಂಬುತ್ತದೆ. ನಮ್ಮ ಸಂತೋಷವು ಬೇರೆಯವರ ಇರುವಿಕೆಯ ಮೇಲೆ ಅವಲಂಬಿತವಾಗಿದೆ ಎಂದು ಮೋಹವು ನಮಗೆ ಅರಿವು ಮೂಡಿಸುತ್ತದೆ. ಯಾವುದೇ ವ್ಯಕ್ತಿ, ವಸ್ತು ಅಥವಾ ಪರಿಸ್ಥಿತಿಯು ನಮ್ಮ ಸಂತೋಷದ ಕೀಲಿ ಎಂದು ನಾವು ಭಾವಿಸುತ್ತೇವೆ, ಆದರೆ ನಿಜವಾದ ಸಂತೋಷವು ನಮ್ಮೊಳಗೆ ಇದೆ ಎಂದು ಪ್ರೀತಿಯು ನಮಗೆ ಕಲಿಸುತ್ತದೆ. ನಾವು ಯಾವುದನ್ನು ಮೋಹ ಎಂದು ಕರೆಯುತ್ತೇವೆಯೋ ಅದು ವಾಸ್ತವವಾಗಿ ನಮ್ಮ ಅಗತ್ಯಗಳನ್ನು ಪೂರೈಸುವ ಕೇವಲ ಒಂದು ಆಸೆಯಾಗಿರುತ್ತದೆ. ಇದರಲ್ಲಿ ಷರತ್ತುಗಳು ಇರುತ್ತವೆ, ನಿರೀಕ್ಷೆಗಳು ಇರುತ್ತವೆ. ಮೋಹವು ಹೇಳುತ್ತದೆ, ನೀನು ನನ್ನವನು, ಆದ್ದರಿಂದ ನೀನು ನನ್ನ ಪ್ರಕಾರ ನಡೆಯಬೇಕು. ಇದು ಬಂಧನ ಮತ್ತು ಅಧಿಕಾರದ ಭಾವನೆಯಿಂದ ತುಂಬಿರುತ್ತದೆ. ಮೋಹದಲ್ಲಿ ಮನಸ್ಸು ಎಂದಿಗೂ ತೃಪ್ತವಾಗುವುದಿಲ್ಲ, ಏಕೆಂದರೆ ಅದು ಯಾವಾಗಲೂ ಇನ್ನೂ ಏನನ್ನಾದರೂ ಪಡೆಯುವ ಆಸೆಯಲ್ಲಿ ಇರುತ್ತದೆ. ಇದು ನಮ್ಮ ಸ್ವಾರ್ಥದ ಆಸೆಗಳಿಂದ ಜನ್ಮ ಪಡೆಯುತ್ತದೆ. ಆದರೆ ಪ್ರೀತಿಯಲ್ಲಿ ತ್ಯಾಗ ಇರುತ್ತದೆ, ಸಮರ್ಪಣೆ ಇರುತ್ತದೆ. ಪ್ರೀತಿಯು ಹೇಳುತ್ತದೆ, ನಾನು ನಿಮಗಾಗಿ ಇದ್ದೇನೆ ಮತ್ತು ನಿಮಗಾಗಿ ಏನನ್ನಾದರೂ ಮಾಡಲು ಸಿದ್ಧನಿದ್ದೇನೆ. ಈ ಭಾವನೆಯು ಸ್ವಾರ್ಥದಿಂದ ದೂರವಿರುತ್ತದೆ. ಇದರಲ್ಲಿ ತೆಗೆದುಕೊಳ್ಳುವ ಆಸೆ ಇರುವುದಿಲ್ಲ, ಕೇವಲ ನೀಡುವ ಹಂಬಲವಿರುತ್ತದೆ. ಪ್ರೀತಿಯು ಶುದ್ಧವಾಗಿದೆ, ನಿಸ್ವಾರ್ಥವಾಗಿದೆ. ಇದು ನಮ್ಮನ್ನು ಉನ್ನತೀಕರಿಸುತ್ತದೆ, ನಮ್ಮನ್ನು ಒಳಗಿನಿಂದ ಆನಂದದಿಂದ ತುಂಬುತ್ತದೆ. ಮುಕ್ತಿಯಲ್ಲಿಯೇ ನಿಜವಾದ ಸಂಬಂಧವಿದೆ ಮತ್ತು ಬಂಧನದಲ್ಲಿ ಕೇವಲ ನೋವು ಮಾತ್ರ ಇದೆ ಎಂದು ಪ್ರೀತಿಯು ನಮಗೆ ಕಲಿಸುತ್ತದೆ. ನಾವು ಹೇಳುತ್ತೇವೆ, ಮನುಷ್ಯನ ಅತಿ ದೊಡ್ಡ ದೌರ್ಬಲ್ಯವೇನು? ಕೆಲವರು ಅದು ಧನ ಎಂದು ಭಾವಿಸುತ್ತಾರೆ, ಕೆಲವರು ಪ್ರೀತಿ, ಕೆಲವರು ಅಹಂಕಾರ ಎಂದು ಹೇಳುತ್ತಾರೆ. ಆದರೆ ವಾಸ್ತವವಾಗಿ ಮನುಷ್ಯನ ಅತಿ ದೊಡ್ಡ ದೌರ್ಬಲ್ಯವೆಂದರೆ ತನ್ನ ರಹಸ್ಯಗಳನ್ನು ಬಹಿರಂಗಪಡಿಸುವುದು. ನೀವು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ನಿಮ್ಮ ರಹಸ್ಯಗಳೇ ನಿಮ್ಮ ವಿನಾಶದ ಕೀಲಿಗಳಾಗಿರುತ್ತವೆ. ನೀವು ನಿಜವಾಗಿಯೂ ಪ್ರಬಲರಾಗಿ ಮತ್ತು ಸಮರ್ಥರಾಗಿ ಉಳಿಯಲು ಬಯಸುವುದಾದರೆ ನಿಮ್ಮ ರಹಸ್ಯಗಳನ್ನು ರಹಸ್ಯವಾಗಿಡಲು ಕಲಿಯಿರಿ. ಅವುಗಳನ್ನು ನಿಮ್ಮ ಸ್ನೇಹಿತರಿಗೂ ಹೇಳಬೇಡಿ, ನಿಮ್ಮ ಶತ್ರುಗಳಿಗೂ ಹೇಳಬೇಡಿ. ಏಕೆಂದರೆ ಸಮಯ ಬಂದಾಗ ಯಾರು ನಿಮ್ಮ ಸ್ನೇಹಿತರಾಗಿ ಉಳಿಯುತ್ತಾರೆ ಮತ್ತು ಯಾರು ಶತ್ರುಗಳಾಗಿ ಬದಲಾಗುತ್ತಾರೆ ಎಂದು ನಿರ್ಧರಿಸುವುದು ಅಸಾಧ್ಯವಾಗುತ್ತದೆ. ರಾವಣನಂತಹ ಶಕ್ತಿಶಾಲಿ ರಾಜನು ಸಹ ವಿಭೀಷಣನ ಕಾರಣದಿಂದ ಸೋತನು. ರಾವಣನ ಅಮೃತಕುಂಡದ ರಹಸ್ಯವು ವಿಭೀಷಣನಿಗೆ ತಿಳಿದಿತ್ತು ಮತ್ತು ಇದೇ ಮಾಹಿತಿಯು ಶ್ರೀರಾಮನಿಗೆ ರಾವಣನನ್ನು ವಧಿಸಲು ಸಹಾಯ ಮಾಡಿತು. ಇದು ತೋರಿಸುತ್ತದೆ, ಎಷ್ಟು ಶಕ್ತಿ ಇದ್ದರೂ ಸಹ ನಿಮ್ಮ ರಹಸ್ಯಗಳು ಬಹಿರಂಗವಾದರೆ ನೀವು ಸೋಲಬಹುದು. ಯಾವುದೇ ಸಮಸ್ಯೆ ಬಂದಾಗ ಅದರ ಬಗ್ಗೆ ಚಿಂತಿಸುವ ಬದಲು ಪರಿಹಾರವನ್ನು ಹುಡುಕಲು ಪ್ರಯತ್ನಿಸಿರಿ. ಚಿಂತೆ ಮಾಡುವುದರಿಂದ ಯಾವುದೇ ದಾರಿಯೂ ಸಿಗುವುದಿಲ್ಲ, ಪರಿಹಾರವೂ ಸಿಗುವುದಿಲ್ಲ. ಇದು ಕೇವಲ ನಮ್ಮನ್ನು ಹೆಚ್ಚು ಗೊಂದಲಗೊಳಿಸುತ್ತದೆ, ನಮ್ಮ ಆತ್ಮವಿಶ್ವಾಸವನ್ನು ದುರ್ಬಲಗೊಳಿಸುತ್ತದೆ. ಮನುಷ್ಯನ ಜೀವನವು ಒಂದು ನಾಣ್ಯದಂತೆ.
ಒಂದು ಕಡೆ ಸಂತೋಷವಿದ್ದರೆ ಇನ್ನೊಂದು ಕಡೆ ದುಃಖ, ತೊಂದರೆಗಳು, ಸಮಸ್ಯೆಗಳು ಮತ್ತು ಕಷ್ಟಗಳು ಇರುತ್ತವೆ. ಇವು ಜೀವನದ ಅವಿಭಾಜ್ಯ ಅಂಗ. ಆದರೆ ನಮ್ಮ ಆಲೋಚನೆಗಳು ಬಲಿಷ್ಠವಾಗಿದ್ದರೆ ಯಾವುದೇ ದುಃಖವು ನಮ್ಮನ್ನು ಹೆಚ್ಚು ಕಾಲ ಬಂಧಿಸಲಾರದು. ದುಃಖವು ಹೊರಗಿನಿಂದ ಎಷ್ಟು ದೊಡ್ಡದಾಗಿ ಕಾಣುತ್ತದೆಯೋ ಒಳಗಿನಿಂದ ಅದು ಅಷ್ಟೇ ದುರ್ಬಲವಾಗಿರುತ್ತದೆ. ನಾವು ಅದನ್ನು ಹೇಗೆ ನೋಡುತ್ತೇವೆ ಎಂಬುದು ಕೇವಲ ನಮ್ಮ ಆಲೋಚನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಕಷ್ಟಗಳು ಬಂದಾಗ ಮತ್ತು ಎಲ್ಲಾ ಕಡೆಗಳಿಂದ ಮುಚ್ಚಿದ ಬಾಗಿಲುಗಳು ಕಂಡುಬಂದಾಗ ಮನಸ್ಸು ನಿರಾಶೆಗೊಳ್ಳಬಹುದು. ಸೋಲನ್ನು ಒಪ್ಪಿಕೊಳ್ಳುವುದರ ಹೊರತು ಬೇರೆ ದಾರಿಯೇ ಇಲ್ಲ ಎಂದು ಅನಿಸಬಹುದು. ಆದರೆ ಈ ನಕಾರಾತ್ಮಕ ಆಲೋಚನೆಯು ನಮ್ಮನ್ನು ಇನ್ನೂ ಆಳವಾದ ಕತ್ತಲೆಗೆ ತಳ್ಳುತ್ತದೆ. ನೆನಪಿಡಿ, ನಾವು ಹೇಗೆ ಯೋಚಿಸುತ್ತೇವೆಯೋ ಹಾಗೆಯೇ ಆಗುತ್ತೇವೆ. ಪರೀಕ್ಷೆಯ ಸಮಯ ಬಂದಾಗ ಕೆಲವರು ತಾಳ್ಮೆ ಮತ್ತು ಧೈರ್ಯದಿಂದ ಅದನ್ನು ಎದುರಿಸುತ್ತಾರೆ. ಆದರೆ ಕೆಲವರು ನಿರಾಶರಾಗಿ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ನಮ್ಮ ಆಲೋಚನೆ ಸಕಾರಾತ್ಮಕವಾಗಿದ್ದರೆ ನಾವು ಪ್ರತಿ ಕಷ್ಟಕರ ಪರಿಸ್ಥಿತಿಯಲ್ಲಿಯೂ ಏನಾದರೂ ಒಳ್ಳೆಯದನ್ನು ಹುಡುಕಬಹುದು. ಅನೇಕ ಜನರು ಪರೀಕ್ಷೆ ತೆಗೆದುಕೊಳ್ಳಲು ಹೆದರುತ್ತಾರೆ ಮತ್ತು ಕೆಲವರು ಕಡಿಮೆ ಅಂಕಗಳನ್ನು ಪಡೆದಾಗ ನಿರಾಶೆಯಲ್ಲಿ ಮುಳುಗಿ ಜೀವನವನ್ನು ಮುಗಿಸುವ ಬಗ್ಗೆ ಯೋಚಿಸುತ್ತಾರೆ. ಆದರೆ ಈ ಪರಿಸ್ಥಿತಿಯು ಜೀವನದ ಕೇವಲ ಒಂದು ಸಣ್ಣ ಭಾಗವಾಗಿದೆ ಎಂದು ಅರ್ಥಮಾಡಿಕೊಳ್ಳುವ. ಇದು ಬಹಳ ಮುಖ್ಯ. ಇದು ಶಾಶ್ವತವಲ್ಲ ಮತ್ತು ಇದರ ಬಗ್ಗೆ ಭಯಪಡುವ ಅಗತ್ಯವಿಲ್ಲ. ಜೀವನವು ಸುದೀರ್ಘವಾಗಿದೆ ಮತ್ತು ಪ್ರತಿ ತೊಂದರೆಯ ನಂತರ ಸಂತೋಷದ ಸೂರ್ಯನ ಬೆಳಕು ಖಂಡಿತವಾಗಿಯೂ ಅರಳುತ್ತದೆ. ನಾವು ಹೇಳುತ್ತೇವೆ, ಆಲಸ್ಯವನ್ನು ಇಂದಿನಿಂದಲೇ ದೂರ ಮಾಡಿರಿ, ಇಲ್ಲದಿದ್ದರೆ ಅದು ನಿಧಾನವಾಗಿ ನಿಮ್ಮನ್ನು ಹಾಳು ಮಾಡುತ್ತದೆ. ಯಶಸ್ಸಿನ ಬಾಗಿಲನ್ನು ತಲುಪಬೇಕಾದರೆ ಪರಿಶ್ರಮದ ಕೀಲಿಕೈಯನ್ನು ತಿರುಗಿಸಬೇಕಾಗುತ್ತದೆ. ಕನಸುಗಳನ್ನು ಕಾಣುವುದರಿಂದ ಏನೂ ಬದಲಾಗುವುದಿಲ್ಲ. ಅವುಗಳನ್ನು ಪೂರೈಸಲು ನೀವು ಕರ್ಮ ಮಾಡಬೇಕಾಗುತ್ತದೆ. ಜೀವನದಲ್ಲಿ ಏನನ್ನಾದರೂ ಪಡೆಯಬೇಕಾದರೆ ಮೊದಲು ನಿಮ್ಮನ್ನು ನೀವು ಎಚ್ಚರಗೊಳಿಸಬೇಕಾಗುತ್ತದೆ. ಏಕೆಂದರೆ ಮಲಗಿರುವವನು ಏನನ್ನೂ ಗಳಿಸಲು ಸಾಧ್ಯವಿಲ್ಲ. ನಿಮ್ಮಿಂದ ಬೇಸರಗೊಂಡವರನ್ನು ಬಿಟ್ಟುಬಿಡಿರಿ. ಏಕೆಂದರೆ ಯಾರದ್ದೋ ನೆನಪುಗಳಲ್ಲಿ ಭಾರವಾಗಿರುವುದಕ್ಕಿಂತ ಅವರ ಸ್ಮರಣೆಯಲ್ಲಿ ಒಂದು ಉತ್ತಮ ಸ್ಥಾನವನ್ನು ಗಳಿಸುವುದು ಉತ್ತಮ. ಜೀವನವನ್ನು ಬದುಕಬೇಕಾದರೆ ತೊಂದರೆಗಳು ಇರಲೇಬೇಕು. ಇಲ್ಲದಿದ್ದರೆ ಮರಣದ ನಂತರ ಉರಿಯುವ ಅನುಭವವೂ ಇರುವುದಿಲ್ಲ. ಎಲ್ಲರನ್ನೂ ಸಂತೋಷಪಡಿಸುವುದು ಜೀವಂತ ಕಪ್ಪೆಯನ್ನು ತಕ್ಕಡಿಯಲ್ಲಿ ತೂಗುವಷ್ಟು ಕಷ್ಟಕರವಾದ ಕೆಲಸ. ಒಬ್ಬನನ್ನು ಕೂರಿಸಿದರೆ ಇನ್ನೊಬ್ಬನು ಹಾರಿಹೋಗುತ್ತಾನೆ. ಆದುದರಿಂದ ಪ್ರತಿಯೊಬ್ಬರನ್ನು ಸಂತೋಷಪಡಿಸಲು ಪ್ರಯತ್ನಿಸಬೇಡಿ. ಬದಲಾಗಿ ನಿಮ್ಮನ್ನು ನೀವು ಸಂತೋಷವಾಗಿಡಲು ಕಲಿಯಿರಿ. ನೀವು ಭಯಪಡಬೇಕಿದ್ದರೆ ಮೋಸ ಮಾಡುವವರಿಗೆ ಭಯಪಡಿರಿ, ಚರ್ಚೆ ಮಾಡುವವರಿಗೆ ಅಲ್ಲ. ಚರ್ಚೆ ಮಾಡುವವನು ಸ್ಪಷ್ಟವಾಗಿರುತ್ತಾನೆ, ಆದರೆ ಮೋಸ ಮಾಡುವವನು ನಿಮ್ಮ ಬೆನ್ನ ಹಿಂದೆ ಇರಿದು ಬಿಡಬಹುದು. ಮನುಷ್ಯನೊಳಗೆ ಇಷ್ಟು ಆತ್ಮಸಮ್ಮಾನ ಇರಬೇಕು, ಯಾರೂ ಅವನನ್ನು ಬಿದ್ದವನು ಎಂದು ತಿಳಿಯಬಾರದು. ಮನುಷ್ಯನು ಹುಟ್ಟಿದಾಗ ಅವನ ಬಳಿ ಉಸಿರಾಟ ಇರುತ್ತದೆ, ಆದರೆ ಹೆಸರು ಇರುವುದಿಲ್ಲ. ಅವನು ಮರಣ ಹೊಂದಿದಾಗ ಅವನ ಬಳಿ ಹೆಸರು ಇರುತ್ತದೆ, ಆದರೆ ಉಸಿರಾಟ ಇರುವುದಿಲ್ಲ. ಈ ಉಸಿರಾಟ ಮತ್ತು ಹೆಸರಿನ ನಡುವಿನ ಪ್ರಯಾಣವನ್ನೇ ನಾವು ಜೀವನ ಎಂದು ಕರೆಯುತ್ತೇವೆ. ಯಾರದ್ದೋ ಅಭಾವದಲ್ಲಿ ಬದುಕಬೇಡಿ, ಯಾರದ್ದೋ ಪ್ರಭಾವದಲ್ಲಿಯೂ ಬದುಕಬೇಡಿ. ಈ ಜೀವನ ನಿಮ್ಮದು. ಇದನ್ನು ನಿಮ್ಮದೇ ಸ್ವಭಾವದಲ್ಲಿ ಬದುಕಿರಿ. ಯಾರಿಗಾದರೂ ಕೆಟ್ಟದಾಗದಿರಲಿ ಎಂದು ನೀವು ಯಾವಾಗಲೂ ಯೋಚಿಸಬೇಡಿ. ಒಂದು ವೇಳೆ ನಿಮ್ಮ ಮನಸ್ಸಿಗೆ ನೋವಾಗಬಹುದೇ ಎಂದು ಯೋಚಿಸಿದ್ದೀರಾ? ಜನರು ಹಾಸ್ಯದ ನೆಪದಲ್ಲಿ ತಮ್ಮ ಮನಸ್ಸಿನ ಮಾತನ್ನು ಹೇಳಿಬಿಡುತ್ತಾರೆ. ಆದುದರಿಂದ ಪ್ರತಿ ಪದವನ್ನು ನೀವು ಗಮನವಿಟ್ಟು ಆಲಿಸಿ, ಏಕೆಂದರೆ ಅನೇಕ ಸಂಬಂಧಗಳು ಇದರಿಂದ ಮುರಿದು ಹೋಗುತ್ತವೆ. ಜನರು ನಾನು ತಮಾಷೆ ಮಾಡುತ್ತಿದ್ದೆ ಎಂದು ಹೇಳಿ ಹೊರಟು ಹೋಗುತ್ತಾರೆ, ಆದರೆ ಎದುರಿಗಿರುವವರ ಆತ್ಮಕ್ಕೆ ಪೆಟ್ಟಾಗಿರುತ್ತದೆ. ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸಬೇಕಾದರೆ ನಿಮ್ಮ ಸಂಪೂರ್ಣ ಗಮನ ಮತ್ತು ಶಕ್ತಿಯನ್ನು ಅದರ ಮೇಲೆ ಕೇಂದ್ರೀಕರಿಸಿ. ನಿಮಗಾಗಿ ಯಾವುದು ಸೃಷ್ಟಿಯಾಗಿದೆಯೋ ಅದು ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ ಎಂದು ನಂಬಿರಿ. ಸಾಮರ್ಥ್ಯಕ್ಕಿಂತ ದೊಡ್ಡದಾದ ಪ್ರದರ್ಶನಗಳು ಮನುಷ್ಯನನ್ನು ಸಾಲದಲ್ಲಿ ಮುಳುಗಿಸುತ್ತವೆ. ನಾವು ನೋಡಿದ್ದೇವೆ, ಜನರು ಸಂಬಂಧಗಳನ್ನು ನಿಭಾಯಿಸುವುದರಲ್ಲಿ ಬೇಗನೆ ಸುಸ್ತಾಗುತ್ತಾರೆ. ನಿನ್ನೆವರೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಡೆಯುತ್ತಿದ್ದವರೇ ಇಂದು ದಾರಿಯನ್ನು ಬದಲಾಯಿಸುತ್ತಾರೆ. ರಾವಣನ ಜೀವನದಿಂದ ಸಿಗುವ ಅತಿದೊಡ್ಡ ಪಾಠ ಏನೆಂದರೆ, ಅದು ನಿಮ್ಮ ಸಹೋದರ ಆಗಿರಲಿ ಅಥವಾ ಸ್ನೇಹಿತ ಆಗಿರಲಿ, ನಿಮ್ಮ ಶಕ್ತಿ ಮತ್ತು ನಿಮ್ಮ ರಹಸ್ಯಗಳನ್ನು ಯಾವಾಗಲೂ ನಿಮ್ಮ ಬಳಿಯೇ ಇಟ್ಟುಕೊಳ್ಳಿರಿ. ಕಣ್ಣೀರು ಮತ್ತು ಹೃದಯದ ಕಥೆಯನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೆಲವು ನೋವುಗಳು ಶಬ್ದಗಳಲ್ಲಿ ಇಳಿಯುವುದಿಲ್ಲ, ಅವು ಕೇವಲ ಅನುಭವಿಸಲ್ಪಡುತ್ತವೆ. ಯಾವ ಸ್ಥಳದಿಂದ ನೀವು ಯಾವುದಾದರೂ ಒಳ್ಳೆಯದನ್ನು ನಿರೀಕ್ಷಿಸುತ್ತೀರೋ ಅದೇ ಸ್ಥಳದಲ್ಲಿ ಜೀವನವು ನಿಮ್ಮನ್ನು ಅಪಮಾನಗೊಳಿಸುತ್ತದೆ. ನಿರೀಕ್ಷೆಗಳು ಎಷ್ಟು ಹೆಚ್ಚಿರುತ್ತವೆಯೋ ಪೆಟ್ಟು ಅಷ್ಟೇ ಆಳವಾಗಿ ಇರುತ್ತದೆ. ಜನರು ಹೇಳುತ್ತಾರೆ, ನಮ್ಮ ಹೃದಯ ಕಲ್ಲಿನಂತಿದೆ, ಆದ್ದರಿಂದ ಅದಕ್ಕೆ ಕರಗಲು ಬರುವುದಿಲ್ಲ ಎಂದು. ನಾವು ಏನು ಹೇಳೋಣ? ನಮಗೆ ಏನು ಬರುತ್ತದೆ ಮತ್ತು ಏನು ಬರುವುದಿಲ್ಲ ಎಂದು. ನಮಗೆ ಕಾಲಕ್ಕೆ ತಕ್ಕಂತೆ ಬದಲಾಗಲು ಬರುವುದಿಲ್ಲ. ಇಂದಿನ ಸಮಯದಲ್ಲಿ ದುಃಖಗಳು ಹೆಚ್ಚಾಗಿವೆ ಎಂದಲ್ಲ, ಬದಲಾಗಿ ನಮ್ಮ ಸಹನಶಕ್ತಿಯು ಕಡಿಮೆಯಾಗಿದೆ ಎಂಬುದೇ ಸತ್ಯ. ಸಮಯವು ಯಾವಾಗಲೂ ಅಲ್ಲಿಯೇ ಇರುತ್ತದೆ, ಆದರೆ ಅದು ಯಾರ ಬಳಿ ಎಷ್ಟು ಮತ್ತು ಯಾವ ರೀತಿಯ ಮುಖಗಳಿವೆ ಎಂಬುದನ್ನು ಖಂಡಿತವಾಗಿಯೂ ತೋರಿಸುತ್ತದೆ. ಯಾರಾದರೂ ನಿಮ್ಮನ್ನು ಹೊಗಳಿದರೆ ಅದನ್ನು ವಿನಮ್ರತೆಯಿಂದ ಸ್ವೀಕರಿಸಿ, ಮತ್ತು ಯಾರಾದರೂ ನಿಮ್ಮನ್ನು ಟೀಕಿಸಿದರೆ ಅದರ ಬಗ್ಗೆ ನೀವು ಆಳವಾಗಿ ಯೋಚಿಸಿರಿ. ಯಾವ ಜನರು ನಮ್ಮನ್ನು ಕೆಳಗಿಳಿಸಲು ಬಯಸುತ್ತಾರೆಯೋ
ಅವರೇ ನಮಗೆ ಅತಿ ದೊಡ್ಡ ಪಾಠವನ್ನು ಸಹ ಕಲಿಸುತ್ತಾರೆ. ಮಳೆ ಬಂದಾಗ ಅದು ಈ ಸಂದೇಶವನ್ನು ನೀಡುತ್ತದೆ: ಬಿಸಿಲು ಎಷ್ಟೇ ಇದ್ದರೂ ಅದು ಶಾಶ್ವತವಾಗಿ ಇರುವುದಿಲ್ಲ. ಹಾಗೆಯೇ ದುಃಖ ಎಷ್ಟೇ ದೊಡ್ಡದಾಗಿದ್ದರೂ ಅದು ಶಾಶ್ವತವಾಗಿ ಇರುವುದಿಲ್ಲ. ಪ್ರಯೋಜನವಿಲ್ಲದೆ ಸಹಾಯ ಮಾಡುವುದು, ಸ್ವಾರ್ಥವಿಲ್ಲದೆ ಜನರನ್ನು ಭೇಟಿಯಾಗುವುದು ಮತ್ತು ಪ್ರದರ್ಶನವಿಲ್ಲದೆ ಬದುಕಲು ನೀವು ಕಲಿಯಿರಿ. ಏಕೆಂದರೆ ನಿಜವಾದ ಶ್ರೀಮಂತಿಕೆಯು ಬ್ಯಾಂಕ್ ಬ್ಯಾಲೆನ್ಸ್ನಿಂದ ನಿರ್ಧಾರವಾಗುವುದಿಲ್ಲ, ಅದು ಮನಸ್ಸಿನ ಶಾಂತಿಯಿಂದ ನಿರ್ಧಾರವಾಗುತ್ತದೆ. ನಿಜವಾದ ಕತ್ತಲೆ ಎಂದರೆ ಬಡತನ ಇರುವ ಕಡೆಯಲ್ಲ, ಬದಲಾಗಿ ಮನಸ್ಸು ಬಡತನಕ್ಕೆ ತಲುಪಿದಾಗ ಅಲ್ಲಿ ನಿಜವಾದ ಕತ್ತಲೆ ಇರುತ್ತದೆ. ಒಂದು ಮನೆಯಲ್ಲಿ ಒಟ್ಟಿಗೆ ವಾಸಿಸುವುದು ಕೇವಲ ಕುಟುಂಬ ಎಂದು ಕರೆಯಲು ಸಾಕಾಗುವುದಿಲ್ಲ. ನಿಜವಾದ ಕುಟುಂಬ ಎಂದರೆ ಜನರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು, ಒಬ್ಬರಿಗೊಬ್ಬರು ನಿಜವಾದ ಕಾಳಜಿ ವಹಿಸುವುದು. ಕೆಲವೊಮ್ಮೆ ನಾವು ಕೇವಲ ಅವನು ನಮ್ಮನ್ನು ನೆನಪಿಸಿಕೊಳ್ಳುವುದಿಲ್ಲ, ಹಾಗಾದರೆ ನಾವು ಏಕೆ ನೆನಪಿಸಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ದೂರವಾಗಿ ಬಿಡುತ್ತೇವೆ. ಆದರೆ ಯಾರ ದೃಷ್ಟಿಯಲ್ಲಿ ನೀವು ಉತ್ತಮರಾಗಿರುತ್ತೀರೋ ಅವರಿಗೆ ನೀವು ಯಾವಾಗಲೂ ಉತ್ತಮರಾಗಿಯೇ ಉಳಿಯುವಿರಿ, ಮತ್ತು ಯಾರ ದೃಷ್ಟಿಯಲ್ಲಿ ನೀವು ಕೆಟ್ಟವರಾಗಿರುತ್ತೀರೋ ಅವರಿಗಾಗಿ ಒಳ್ಳೆಯವರಾಗಲು ಪ್ರಯತ್ನಿಸುವುದು ವ್ಯರ್ಥ. ಪ್ರತಿ ಚಂಡಮಾರುತವು ನಿಮ್ಮ ಜೀವನವನ್ನು ಅಸ್ತವ್ಯಸ್ತಗೊಳಿಸಲು ಬರುವುದಿಲ್ಲ. ಕೆಲವು ಚಂಡಮಾರುತಗಳು ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸಲು ಸಹ ಬರುತ್ತವೆ. ನಿಮ್ಮ ಸುತ್ತ ಅರ್ಥ ಮಾಡಿಕೊಳ್ಳುವ ಜನರನ್ನು ಇಟ್ಟುಕೊಂಡಾಗ ಜೀವನವು ಸುಲಭವಾಗುತ್ತದೆ. ಒಂದು ವೇಳೆ ಯಾರಾದರೂ ನಿಮಗೆ ಕೆಟ್ಟದ್ದನ್ನು ಮಾಡಿದರೆ ಅದು ಅವರ ಕರ್ಮ, ಆದರೆ ನೀವು ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡಿ, ಇದು ನಿಮ್ಮ ಧರ್ಮ. ಮೂರ್ಖರೊಂದಿಗೆ ನೀವು ಚರ್ಚೆ ಮಾಡಬೇಡಿ. ಯಾರಾದರೂ ಆನೆ ಹಾರುತ್ತದೆ ಎಂದು ಹೇಳಿದರೆ ನಕ್ಕು ಬಿಟ್ಟು ಹೌದು, ನೀವು ಹೇಳುತ್ತಿರುವುದು ಸರಿ ಎಂದು ಹೇಳಿ. ಏಕೆಂದರೆ ಕೆಲವು ಹೋರಾಟಗಳನ್ನು ಗೆಲ್ಲುವುದರಿಂದಲ್ಲ, ಬಿಟ್ಟು ಬಿಡುವುದರಿಂದ ಜಯಿಸಲಾಗುತ್ತದೆ. ನೀವು ನಿಮ್ಮೊಂದಿಗೆ ಸ್ನೇಹ ಮಾಡಿದಾಗ ನಿಮಗಿಂತ ಉತ್ತಮವಾಗಿ ನಿಮ್ಮನ್ನು ಯಾರೂ ತಿಳಿದಿಲ್ಲ ಎಂದು ಅರ್ಥವಾಗುತ್ತದೆ. ಜೀವನದಲ್ಲಿ ಇದನ್ನು ಯಾವಾಗಲೂ ನೆನಪಿನಲ್ಲಿಡಿ: ಎಲ್ಲಿ ಹೋರಾಟ ಇರುವುದಿಲ್ಲವೋ ಅಲ್ಲಿ ಯಶಸ್ಸು ಇರುವುದಿಲ್ಲ, ಎಲ್ಲಿ ತ್ಯಾಗ ಇರುವುದಿಲ್ಲವೋ ಅಲ್ಲಿ ಪ್ರೀತಿಯೂ ಇರುವುದಿಲ್ಲ, ಎಲ್ಲಿ ತಾಳ್ಮೆ ಇರುವುದಿಲ್ಲವೋ ಅಲ್ಲಿ ಶಾಂತಿಯೂ ಇರುವುದಿಲ್ಲ. ನಿಮ್ಮ ನೋವನ್ನು ಯಾರಿಗೂ ಹೇಳಬೇಡಿ, ಏಕೆಂದರೆ ಜನರು ಕೇಳಿದ ನಂತರ ಬೆನ್ನ ಹಿಂದೆ ಅದನ್ನು ಅಣಕಿಸುತ್ತಾರೆ. ಸಹೋದರನ ಸಂಬಂಧವನ್ನು ಭಗವಂತನು ವಿಪತ್ತಿನಲ್ಲಿ ಜೊತೆ ನೀಡಲು ಸೃಷ್ಟಿಸಿದ್ದ. ಆದರೆ ಇಂದು ದುಃಖದ ವಿಷಯವೇನೆಂದರೆ ಈ ಸಂಬಂಧವು ಕೇವಲ ಆಸ್ತಿಯನ್ನು ಹಂಚಿಕೊಳ್ಳುವುದಕ್ಕೆ ಮಾತ್ರ ಸೀಮಿತವಾಗಿದೆ. ನಾವು ಕೆಲವೊಮ್ಮೆ ಸಣ್ಣ ಸಣ್ಣ ಗಿಡಗಳನ್ನು ನೆಡುತ್ತೇವೆ, ನಾವು ಅವುಗಳನ್ನು ಪ್ರೀತಿಸುತ್ತೇವೆ, ಅವುಗಳ ಆರೈಕೆ ಮಾಡುತ್ತೇವೆ, ಸಮಯಕ್ಕೆ ಸರಿಯಾಗಿ ನೀರು ಕೊಡುತ್ತೇವೆ. ಆದರೆ ನಮ್ಮ ಪ್ರೀತಿಯ ಕಾರಣದಿಂದ ದಿನದಲ್ಲಿ 6 ಬಾರಿ ನೀರು ಕೊಟ್ಟರೆ ಆ ಗಿಡವು ಇನ್ನಷ್ಟು ಚೆನ್ನಾಗಿ ಬೆಳೆಯುತ್ತದೆಯೇ? ಅದು ಅದಕ್ಕೆ ಶುಭವಾಗುತ್ತದೆಯೇ? ಖಂಡಿತವಾಗಿಯೂ ಇಲ್ಲ. ಅದರ ಬೇರುಗಳಲ್ಲಿ ನೀರನ್ನು ಹೀರಿಕೊಳ್ಳುವ ಶಕ್ತಿಯು ಮುಗಿದು ಹೋಗುತ್ತದೆ. ಆದುದರಿಂದ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ನೀರನ್ನು ನೀಡುವುದು ಅವಶ್ಯಕ. ಜೀವನವೂ ಹೀಗೆಯೇ ಇದೆ. ಪ್ರತಿಯೊಂದು ವಿಷಯಕ್ಕೂ ಸಮಯ ಮತ್ತು ಸಮತೋಲನದ ಅಗತ್ಯವಿದೆ. ಪ್ರತಿ ಸಂಬಂಧಕ್ಕೂ ಒಂದು ಅಂತರ ಮತ್ತು ತಿಳುವಳಿಕೆಯ ಅವಶ್ಯಕತೆ ಇದೆ. ಒಬ್ಬ ವ್ಯಕ್ತಿಯು ಪರಿಶ್ರಮ ಮಾಡುತ್ತಾನೆ, ಓಡಾಡುತ್ತಾನೆ, ಸಂಪೂರ್ಣ ಪ್ರಯತ್ನ ಮಾಡುತ್ತಾನೆ. ಆದರೆ ಇಷ್ಟೆಲ್ಲ ಮಾಡಿದರೂ ಯಶಸ್ಸು ಸಿಗದೇ ಇದ್ದಾಗ ಅನೇಕ ಜನರು ಇತರರನ್ನು ನಕಲು ಮಾಡಲು ಪ್ರಯತ್ನಿಸುತ್ತಾರೆ. ಬಹುಶಃ ಬೇರೆಯವರ ದಾರಿಯನ್ನು ಹಿಡಿದರೆ ಗುರಿ ತಲುಪಬಹುದು ಎಂದು ಅವರು ಯೋಚಿಸುತ್ತಾರೆ. ಆದರೆ ನಿಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳಿ. ನೀವು ಪರೀಕ್ಷೆಗೆ ಹೋದಾಗ ಕೆಲವು ವಿದ್ಯಾರ್ಥಿಗಳು ನಕಲು ಮಾಡಿ ಉತ್ತೀರ್ಣರಾಗುತ್ತಿದ್ದರು. ಆದರೆ ಜೀವನದ ಪರೀಕ್ಷೆ ಹಾಗಲ್ಲ. ಇಲ್ಲಿ ಪ್ರತಿಯೊಬ್ಬರ ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ಇರುತ್ತದೆ, ಅದರ ಕಷ್ಟದ ಮಟ್ಟ ಬೇರೆ ಬೇರೆ ಇರುತ್ತದೆ, ಅದರ ಪರೀಕ್ಷೆ ಬೇರೆಯೇ ಇರುತ್ತದೆ. ಶಾಲೆಯಲ್ಲಿ ಎಲ್ಲರ ಪ್ರಶ್ನೆಗಳು ಒಂದೇ ಆಗಿರುತ್ತವೆ, ಆದರೆ ಜೀವನದಲ್ಲಿ ಪ್ರತಿಯೊಬ್ಬರ ಪ್ರಶ್ನೆಗಳು ವಿಭಿನ್ನವಾಗಿರುತ್ತವೆ. ಆದ್ದರಿಂದ ಜೀವನದಲ್ಲಿ ನಕಲು ಮಾಡುವುದರಿಂದ ಯಶಸ್ಸು ಸಿಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ತಮ್ಮ ಪ್ರಶ್ನೆಗಳಿಗೆ ತಾವೇ ಕಂಡುಕೊಳ್ಳಬೇಕಾಗುತ್ತದೆ. ನೀವು ಜೀವನದ ಸತ್ಯವನ್ನು ಅರ್ಥ ಮಾಡಿಕೊಂಡರೆ, ಇತರರನ್ನು ನಕಲು ಮಾಡದಿದ್ದರೆ, ನಿಮ್ಮದೇ ದಾರಿಯನ್ನು ನೀವೇ ನಿರ್ಮಿಸಿಕೊಂಡರೆ ಯಶಸ್ಸು ನಿಮ್ಮದೇ ಆಗಿರುತ್ತದೆ. ಯಾರನ್ನಾದರೂ ನಿಮ್ಮ ಆಯ್ಕೆ ಮಾಡಿಕೊಳ್ಳುವುದು ದೊಡ್ಡ ವಿಷಯವಲ್ಲ, ಆದರೆ ಯಾರದ್ದಾದರೂ ಆಯ್ಕೆಯಾಗುವುದು ನಿಜವಾಗಿಯೂ ಬಹಳ ದೊಡ್ಡ ವಿಷಯ. ನಿಮ್ಮ ಉದ್ದೇಶವು ಉತ್ತಮವಾಗಿದ್ದರೆ ಮತ್ತು ನಿಮ್ಮ ಗುರಿ ಸರಿಯಾಗಿದ್ದರೆ ಯಾವುದಾದರೂ ಒಂದು ರೂಪದಲ್ಲಿ ಪರಮಾತ್ಮನು ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ. ನಾವು ಎಷ್ಟೇ ಉತ್ತಮ ಪುಸ್ತಕಗಳನ್ನು ಓದಿದರೂ, ಎಷ್ಟೇ ಪ್ರೇರಣಾದಾಯಕ ಮಾತುಗಳನ್ನು ಕೇಳಿದರೂ, ನಾವು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವವರೆಗೆ ಅವುಗಳಿಂದ ಯಾವುದೇ ನಿಜವಾದ ಲಾಭವಿಲ್ಲ. ಹೇಳುವುದಕ್ಕೆ ಯಾರನ್ನಾದರೂ ಕ್ಷಮಿಸುವುದು ಸುಲಭ, ಆದರೆ ಹೃದಯದಿಂದ ಕ್ಷಮಿಸಲು ಇಡೀ ಜೀವನವೇ ಕಳೆದು ಹೋಗುತ್ತದೆ. ನಾವು ಹೇಳುತ್ತೇವೆ, ಹೇ ಅರ್ಜುನ, ನೀನು ನಿನ್ನ ಕಲ್ಯಾಣವನ್ನು ಬಯಸುವುದಾದರೆ ಎಲ್ಲಾ ಧರ್ಮಗಳು ಮತ್ತು ಉಪದೇಶಗಳನ್ನು ತ್ಯಜಿಸಿ ನಮ್ಮ ಶರಣೆಗೆ ಬನ್ನಿ. ನಾವು ನಿಮಗೆ ಮುಕ್ತಿಯನ್ನು ನೀಡುತ್ತೇವೆ. ಜೀವನದಲ್ಲಿ ಯಾವಾಗಲೂ ನಗುನಗುತ್ತಾ ಇರಿ, ಏಕೆಂದರೆ ಸುಂದರ ಆಭರಣಗಳು ಅಥವಾ ದುಬಾರಿ ಬಟ್ಟೆಗಳು ನಿಮ್ಮನ್ನು ಎಷ್ಟು ಸುಂದರವಾಗಿಸುವುದಿಲ್ಲವೋ ಅಷ್ಟು ಒಂದು ಮುದ್ದಾದ ನಗು ನಿಮ್ಮನ್ನು ಸುಂದರವಾಗಿಸುತ್ತದೆ. ಸಮಸ್ಯೆಗಳು ಜೀವನದ ಒಂದು ಭಾಗ. ಇದರಿಂದ ನೀವು ನಿರಾಶರಾಗಬಾರದು, ಬದಲಾಗಿ ದೃಢವಾಗಿ ಎದುರಿಸಬೇಕು. ಏಕೆಂದರೆ ಸಮಸ್ಯೆಗಳ ಮುಂದೆ ಯಾರು ಬಗ್ಗುತ್ತಾರೆಯೋ ಅವರು ಜೀವನದ ಓಟದಲ್ಲಿ ಹಿಂದೆ ಉಳಿದುಬಿಡುತ್ತಾರೆ. ಆದರೆ ಯಾರು ಸಮಸ್ಯೆಗಳೊಂದಿಗೆ ಹೋರಾಡುತ್ತಾರೆಯೋ
ಅವರೇ ಜೀವನದಲ್ಲಿ ಮುಂದೆ ಹೋಗುತ್ತಾರೆ. ನಾವು ಹೇಳುತ್ತೇವೆ, ಜೀವನವನ್ನು ಸೊನ್ನೆಯಂತೆ ಇಡಬೇಕು. ಸೊನ್ನೆಯು ತಾನೇ ಶೂನ್ಯವಾಗಿದ್ದರೂ ಅದು ಬೇರೆಯದರ ಜೊತೆ ಸೇರಿದಾಗ ಅದರ ಬೆಲೆ ಹೆಚ್ಚಾಗುತ್ತದೆ. ಸಮಸ್ಯೆಗಳು ಬಂದಾಗ ಎಂದಿಗೂ ನಿರಾಶರಾಗಬೇಡಿ, ಏಕೆಂದರೆ ಸಮಯವು ದುರ್ಬಲವಾಗಿರಬಹುದು, ಆದರೆ ನೀವು ಅಲ್ಲ. ಚಂಡಮಾರುತ ಬಂದಾಗ ಮರದ ಕೆಲವು ಕೊಂಬೆಗಳು ಮುರಿದು ಹೋಗುತ್ತವೆ, ಆದರೆ ಬೇರುಗಳು ನೆಲದಲ್ಲಿ ಇನ್ನಷ್ಟು ಆಳಕ್ಕೆ ಇಳಿಯುತ್ತವೆ. ಹಾಗೆಯೇ ಜೀವನದಲ್ಲಿ ಕಷ್ಟಗಳು ಬಂದಾಗ ಕೆಲವು ವಿಷಯಗಳು ತಪ್ಪಿ ಹೋಗಬಹುದು, ಆದರೆ ನೀವು ಬಲಿಷ್ಠರಾಗಿ ಉಳಿದರೆ ಪ್ರತಿ ಕಷ್ಟವೂ ನಿಮ್ಮನ್ನು ಇನ್ನಷ್ಟು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ನಾವು ಎಲ್ಲರೂ ಜೀವನದಲ್ಲಿ ಯಾರನ್ನಾದರೂ ನಂಬಿ ಬದುಕುತ್ತೇವೆ. ಆದುದರಿಂದ ನಿಮ್ಮ ಮೇಲೆ ಭರವಸೆ ಇಡುವವರ ವಿಶ್ವಾಸವನ್ನು ನೀವು ಎಂದಿಗೂ ಮುರಿಯಬಾರದು. ವಿಶ್ವಾಸವೇ ಆ ಬೀಜ, ಇದರಿಂದ ಸಂಬಂಧಗಳ ವೃಕ್ಷವು ಬೆಳೆಯುತ್ತದೆ. ಇದು ಒಮ್ಮೆ ಮುರಿದರೆ ಅದನ್ನು ಜೋಡಿಸುವುದು ಕಷ್ಟವಾಗುತ್ತದೆ. ನಾವು ಹೇಳುತ್ತೇವೆ, ಚಿಟ್ಟೆಯು ಆಕಾಶದಲ್ಲಿ ಹಾರಿದಾಗ ಅದು ಸುಂದರವಾದ ಹೂವುಗಳ ರಸವನ್ನು ಪಾನ ಮಾಡುತ್ತದೆ, ಮುಕ್ತವಾಗಿ ಸುತ್ತಲೂ ಸುತ್ತಾಡುತ್ತದೆ. ಆದರೆ ಈ ಸ್ವಾತಂತ್ರ್ಯವು ಸಂಪೂರ್ಣವಾಗಿ ಸುರಕ್ಷಿತವಾಗಿರುವುದಿಲ್ಲ. ಅದು ಹಾರಿದ ತಕ್ಷಣ ಅನೇಕ ಬೇಟೆಯಾಡುವ ಜೀವಿಗಳು ಅದರ ಮೇಲೆ ಕಣ್ಣಿಟ್ಟಿರುತ್ತವೆ. ಆದರೆ ಚಿಟ್ಟೆಯು ತನ್ನ ಗೂಡಿನೊಳಗೆ ಇದ್ದಾಗ ಯಾರೂ ಅದನ್ನು ನೋಡಲು ಸಾಧ್ಯವಿಲ್ಲ, ಯಾರೂ ಅದರ ಮೇಲೆ ದಾಳಿ ಮಾಡಲು ಸಾಧ್ಯವಿಲ್ಲ. ಆದರೆ ಆ ಸ್ಥಿತಿಯಲ್ಲಿ ಅದು ಬಂಧಿಯಾಗಿರುತ್ತದೆ, ಸ್ಥಿರವಾಗಿರುತ್ತದೆ. ಅದು ಸಂಸಾರದ ಸೌಂದರ್ಯವನ್ನು ನೋಡಲು ಸಾಧ್ಯವಿಲ್ಲ, ಆಕಾಶದ ಎತ್ತರವನ್ನು ಮುಟ್ಟಲು ಸಾಧ್ಯವಿಲ್ಲ. ನಾವು ನಮ್ಮ ಆರಾಮ ಮತ್ತು ಸುರಕ್ಷತೆಯ ವಲಯದಲ್ಲಿ ಇರುವವರೆಗೆ ನಾವು ಜೀವಂತವಾಗಿರುತ್ತೇವೆ. ಆದರೆ ನಾವು ಜೀವನವನ್ನು ಸಂಪೂರ್ಣವಾಗಿ ಬದುಕಲು ಸಾಧ್ಯವಾಗುವುದಿಲ್ಲ. ನಾವು ಏನಾದರೂ ದೊಡ್ಡದನ್ನು ಸಾಧಿಸಬೇಕಾದರೆ, ನಮ್ಮ ಗುರಿಗಳನ್ನು ತಲುಪಬೇಕಾದರೆ ನಾವು ಈ ಸುರಕ್ಷತೆಯ ಬಂಧನವನ್ನು ಮುರಿಯಲೇಬೇಕು. ಆರಾಮ ಮತ್ತು ಸ್ಥಿರತೆಯನ್ನು ತ್ಯಾಗ ಮಾಡಬೇಕಾಗುತ್ತದೆ, ಏಕೆಂದರೆ ಯಶಸ್ಸು ಅವರಿಗೆ ಮಾತ್ರ ಸಿಗುತ್ತದೆ ಯಾರು ತಮ್ಮ ಗೂಡಿನಿಂದ ಹೊರಬಂದು ಜಗತ್ತಿನ ಸವಾಲುಗಳನ್ನು ಎದುರಿಸುತ್ತಾರೆ. ಅಪಾಯಗಳನ್ನು ಎದುರಿಸಲು ನೀವು ಹೆದರಿದರೆ ಜೀವನವು ನಿಮ್ಮನ್ನು ಅದೇ ಗೂಡಿನಲ್ಲಿ ಬಂಧಿಸಿ ಇಡುತ್ತದೆ. ಆದರೆ ಚಿಟ್ಟೆಯಂತೆ ನಿಮ್ಮ ರೆಕ್ಕೆಗಳನ್ನು ನೀವು ಹರಡಿದರೆ ಇಡೀ ಆಕಾಶವು ನಿಮಗಾಗಿ ತೆರೆದಿರುತ್ತದೆ. ಹೌದು, ಸವಾಲುಗಳು ಇರುತ್ತವೆ, ಹೌದು, ಅಪಾಯಗಳು ಇರುತ್ತವೆ. ಆದರೆ ಇದೇ ಜೀವನದ ನಿಯಮ. ಯಾರು ಮುಂದೆ ಸಾಗುತ್ತಾರೆಯೋ ಅವರು ಮಾತ್ರ ಎತ್ತರವನ್ನು ತಲುಪುತ್ತಾರೆ. ಚಿಟ್ಟೆಯನ್ನು ನೋಡಿರಿ, ಅದು ತನ್ನ ಗೂಡಿನಿಂದ ಹೊರಬಂದ ತಕ್ಷಣ ಅದರ ಹಾರಾಟವು ಶುರುವಾಗುತ್ತದೆ. ಅದರ ರೆಕ್ಕೆಗಳು ಎಷ್ಟು ಸುಂದರವಾಗಿರುತ್ತವೆಯೋ ಅದರ ಹಾರಾಟವು ಅಷ್ಟೇ ಉನ್ನತವಾಗಿ ಇರುತ್ತದೆ. ಒಂದು ಮರವು ತಾನು ಎಷ್ಟು ಹೂವುಗಳನ್ನು ಕಳೆದುಕೊಂಡಿದೆ ಎಂದು ಎಂದಿಗೂ ಚಿಂತಿಸುವುದಿಲ್ಲ. ಅದು ಯಾವಾಗಲೂ ಹೊಸ ಹೂವುಗಳನ್ನು ಸೃಷ್ಟಿಸುವಲ್ಲಿ ನಿರತವಾಗಿರುತ್ತದೆ. ನಾವು ಸಹ ಜೀವನದಲ್ಲಿ ಇದೇ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಬೇಕು. ಯಾವುದು ಕಳೆದು ಹೋಯಿತೋ ಅದನ್ನು ಮರೆತುಬಿಟ್ಟು ಹೊಸ ಅವಕಾಶಗಳು ಮತ್ತು ಸಾಧ್ಯತೆಗಳ ಮೇಲೆ ಗಮನ ಹರಿಸಬೇಕು. ಏಕೆಂದರೆ ಸಮಯವು ಕಳೆದ ನಂತರ ಅದು ನಮ್ಮ ಬಳಿ ಹಿಂತಿರುಗಿ ಬರುವುದಿಲ್ಲ. ಪ್ರತಿಕ್ಷಣದ ಮೌಲ್ಯವನ್ನು ನೀವು ಅರಿತುಕೊಳ್ಳಿರಿ. ಯಶಸ್ಸು ಕೇವಲ ಕೈಗಳ ರೇಖೆಗಳಲ್ಲಿ ಇರುತ್ತದೆ ಎಂದು ಯಾರು ಹೇಳುತ್ತಾರೆ? ಯಶಸ್ಸನ್ನು ಕೈಗಳಿಲ್ಲದವರು ಸಹ ಪಡೆಯುತ್ತಾರೆ. ತಾಳ್ಮೆಯನ್ನು ಇಟ್ಟುಕೊಳ್ಳಲು ಕಲಿಯಿರಿ. ಸತ್ಯಕ್ಕೆ ತಾನು ಸತ್ಯ ಎಂದು ಪ್ರತಿಪಾದಿಸುವ ಅಗತ್ಯವಿರುವುದಿಲ್ಲ, ಆದರೆ ಸುಳ್ಳು ಮಾತ್ರ ಯಾವಾಗಲೂ ತಾನೇ ಸತ್ಯ ಎಂದು ಪ್ರತಿಪಾದಿಸುತ್ತದೆ. ನಾವು ಹೇಳುತ್ತೇವೆ, ಈ ಜಗತ್ತಿನಲ್ಲಿ ಈಗ ಸಭ್ಯತೆಯ ಕಾಲ ಉಳಿದಿಲ್ಲ. ಇಲ್ಲಿ ನೀವು ಯಾರಿಗಾದರೂ ಹೆಚ್ಚು ಗೌರವವನ್ನು ನೀಡಿದರೆ ಜನರು ನಿಮ್ಮನ್ನು ಮೂರ್ಖ ಎಂದು ಭಾವಿಸಲು ಶುರು ಮಾಡುತ್ತಾರೆ. ಯಾರಿಗಾದರೂ ಹೆಚ್ಚು ಪ್ರೀತಿ ನೀಡಿದರೆ ಅವರು ಅದನ್ನು ತಮ್ಮ ಹಕ್ಕು ಎಂದು ತಿಳಿದುಕೊಳ್ಳುತ್ತಾರೆ. ಜೀವನವು ಒಂದು ತಮಾಷೆಯಾಯಿತು ಎಂದು ದುಃಖಿಸುವುದು ಬೇಡ. ಬದಲಾಗಿ ನಾವು ನಗುತ್ತಾ, ನಾವು ಚೆನ್ನಾಗಿದ್ದೇವೆ ಎಂದು ಹೇಳಬೇಕು. ಏಕೆಂದರೆ ಇಲ್ಲಿ ಯಾರೂ ಯಾರ ಬಗ್ಗೆಯೂ ನಿಜವಾದ ಕಾಳಜಿ ವಹಿಸುವುದಿಲ್ಲ. ಸಂಬಂಧಗಳಲ್ಲಿ ಒಮ್ಮೆ ವಿಶ್ವಾಸ ಮುರಿದರೆ ಮಾತುಕತೆಗಳು ನಡೆಯುತ್ತವೆ, ಆದರೆ ಅವುಗಳಲ್ಲಿ ಆಳವು ಉಳಿಯುವುದಿಲ್ಲ. ಯಾರ ಹೃದಯವು ಎಷ್ಟು ದೊಡ್ಡದಾಗಿ ಮತ್ತು ಸತ್ಯವಾಗಿರುತ್ತದೆಯೋ ಅವರಿಗೆ ಅಷ್ಟೇ ದೊಡ್ಡ ನೋವು ಸಿಗುತ್ತದೆ. ಇಂದಿನ ಸಮಯದಲ್ಲಿ ಹೃದಯದಿಂದ ಉತ್ತಮವಾಗಿರುವುದಕ್ಕೆ ಯಾವುದೇ ಮೌಲ್ಯ ಉಳಿದಿಲ್ಲ. ಕೆಲವರು ಮೇಣದಂತೆ ಕರಗಿ ಸಂಬಂಧಗಳನ್ನು ನಿಭಾಯಿಸುತ್ತಾರೆ, ಮತ್ತು ಕೆಲವರು ಅದೇ ಸಂಬಂಧಗಳಿಗೆ ಬೆಂಕಿ ಹಚ್ಚಿ ಬೂದಿ ಮಾಡಿಬಿಡುತ್ತಾರೆ. ಜನರು ಯಾರಾದರೂ ಹೇಗೆ ಇದ್ದಾರೆ ಎಂದು ತಿಳಿದಿರುತ್ತಾರೆ, ಆದರೆ ತಾವು ಹೇಗೆ ಇದ್ದೇವೆ ಎಂಬುದನ್ನು ಮರೆತು ಬಿಡುತ್ತಾರೆ. ನಾವು ಎಷ್ಟು ಸರಿಯಾಗಿದ್ದೇವೆ ಅಥವಾ ಎಷ್ಟು ತಪ್ಪಾಗಿದ್ದೇವೆ ಎಂಬುದನ್ನು ಕೇವಲ ಇಬ್ಬರೇ ತಿಳಿದಿರುತ್ತಾರೆ. ಒಬ್ಬರು ನಿಮ್ಮ ಆತ್ಮ ಮತ್ತು ಇನ್ನೊಬ್ಬರು ಪರಮಾತ್ಮ. ಯಾವ ವ್ಯಕ್ತಿಯು ಅಳುತ್ತಾ ಅಥವಾ ಕೋಪದಲ್ಲಿ ಎಲ್ಲವನ್ನೂ ಹೇಳುತ್ತಾನೆಯೋ ಆತನೇ ನಿಜವಾದ ವ್ಯಕ್ತಿ. ಏಕೆಂದರೆ ಕೋಪ ಮತ್ತು ಕಣ್ಣೀರು ಮನುಷ್ಯನನ್ನು ಸತ್ಯವನ್ನು ಹೇಳಲು ಒತ್ತಾಯಿಸುತ್ತವೆ. ಇಂದಿನ ಅತಿ ದೊಡ್ಡ ಸತ್ಯವೇನೆಂದರೆ, ನೀವು ಹಣವನ್ನು ಗಳಿಸಿ ಜನರು ತಾವಾಗಿಯೇ ನಿಮಗೆ ಗೌರವ ನೀಡಲು ಶುರು ಮಾಡುತ್ತಾರೆ. ಜನರನ್ನು ದೂರವಿಡಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಯಾರಾದರೂ ನಿಮಗೆ ಆ ಹಕ್ಕನ್ನು ಕೊಟ್ಟಿದ್ದರೆ ಅಲ್ಲಿ ಮಾತ್ರ ನಿಮ್ಮ ಹಕ್ಕನ್ನು ನೀವು ತೋರಿಸಬೇಕು. ಏಕೆಂದರೆ ಬಲವಂತವಾಗಿ ಹೇರಿದ ಗೌರವವು ಎಂದಿಗೂ ಉಳಿಯುವುದಿಲ್ಲ. ಒಂದು ವೇಳೆ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಧೈರ್ಯ ನಿಮ್ಮಲ್ಲಿದ್ದರೆ ಮತ್ತು ನಿಮ್ಮನ್ನು ತಿದ್ದಿಕೊಳ್ಳುವ ಉದ್ದೇಶವಿದ್ದರೆ ನೀವು ಜೀವನದಿಂದ ಬಹಳಷ್ಟನ್ನು ಕಲಿಯಬಹುದು. ನಿಮ್ಮೊಂದಿಗೆ ಇದ್ದು ಸಹ ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದ ಜನರು ನಿಮ್ಮ ವಿರುದ್ಧವಾಗಿ ಏನು ತಾನೇ ಹಾಳು ಮಾಡಲು ಸಾಧ್ಯ?
ಆ ಕಣ್ಣುಗಳ ಮೇಲೆ ನೀವು ವಿಶ್ವಾಸ ಇಡಬಾರದು. ಹೃದಯದ ಪ್ರತಿ ವಿಷಯವನ್ನು ಎಲ್ಲರಿಗೂ ಹೇಳಬೇಡಿ. ಇಲ್ಲಿ ಜನರು ಕೈಯಲ್ಲಿ ಉಪ್ಪನ್ನು ಹಿಡಿದು ತಿರುಗುತ್ತಾರೆ. ನಿಮ್ಮ ಪ್ರತಿ ಗಾಯವನ್ನು ಎಲ್ಲರಿಗೂ ತೋರಿಸಬೇಡಿ. ನಾವು ಹೇಳುತ್ತೇವೆ, ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕಾಗಿಯೇ ಆಗುತ್ತಿದೆ. ಯಾವುದು ಆಗಿದೆಯೋ ಅದು ಸಹ ನಮ್ಮ ಒಳಿತಿಗಾಗಿಯೇ ಆಗಿದೆ. ಮತ್ತು ಏನು ನಡೆಯಲಿದೆಯೋ ಅದು ಸಹ ನಮಗೆ ಸರಿಯಾಗಿಯೇ ಇರುತ್ತದೆ. ಈ ವಿಚಾರವು ಕೇಳಲು ಎಷ್ಟು ಸರಳವಾಗಿದೆಯೋ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಷ್ಟೇ ಕಷ್ಟ. ನಮ್ಮ ಜೀವನದಲ್ಲಿ ಏನಾದರೂ ಕೆಟ್ಟದು ನಡೆದಾಗ, ಯಾರಾದರೂ ಅನ್ಯಾಯಕ್ಕೊಳಗಾದಾಗ, ಆಳವಾದ ದುಃಖವು ನಮ್ಮ ಮುಂದೆ ನಿಂತಾಗ ಇದೆಲ್ಲವನ್ನೂ ಒಪ್ಪಿಕೊಳ್ಳುವುದು ಕಷ್ಟವಾಗುತ್ತದೆ. ನಮ್ಮ ಇಡೀ ಜಗತ್ತೇ ತಪ್ಪಾಗಿದೆ ಎಂದು ಅನಿಸುತ್ತದೆ. ಎಲ್ಲವೂ ನಮ್ಮ ವಿರುದ್ಧವಾಗಿಯೇ ನಡೆಯುತ್ತಿದೆ ಎಂದು ಅನಿಸುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಸ್ವಾರ್ಥಿ ಮತ್ತು ದುರುಳನಂತೆ ಕಾಣಲು ಶುರುಮಾಡುತ್ತಾನೆ. ಆದರೆ ಜೀವನದ ಅತಿದೊಡ್ಡ ಸತ್ಯ ಇದೆ. ಈ ಕಷ್ಟಗಳು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ. ನಮ್ಮಲ್ಲಿ ಸಹನಶೀಲತೆ ಮತ್ತು ತಿಳುವಳಿಕೆಯ ಆಳವನ್ನು ಹುಟ್ಟುಹಾಕುತ್ತವೆ. ಒಂದು ತಾಯಿಯು ಅನಾರೋಗ್ಯದ ಮಗುವಿಗೆ ಕಹಿ ಔಷಧಿಯನ್ನು ಕುಡಿಸುವಂತೆ ಆ ಔಷಧಿಯು ಮಗುವಿಗೆ ಇಷ್ಟವಾಗದಿರಬಹುದು, ಆದರೆ ಅದರಿಂದಲೇ ಅವನ ರೋಗವು ದೂರವಾಗುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಮತ್ತು ಪೆಟ್ಟುಗಳು ಸಹ ನಮ್ಮ ಒಳಿತಿಗಾಗಿಯೇ ಇರುತ್ತವೆ. ಅವು ನಮಗೆ ಜೀವನದ ದೊಡ್ಡ ಪಾಠಗಳನ್ನು ಕಲಿಸುತ್ತವೆ. ನಿಜವಾಗಿ ನಮ್ಮೊಂದಿಗೆ ಏನಾದರೂ ಕೆಟ್ಟದು ನಡೆದಾಗ ನಾವು ಯಾರನ್ನು ನಮ್ಮವರು ಎಂದು ಭಾವಿಸಿದ್ದೆವು ಮತ್ತು ಯಾರನ್ನು ಭಾವಿಸಬಾರದಿತ್ತು ಎಂದು ಅದು ನಮಗೆ ಕಲಿಸುತ್ತದೆ. ಯಾರಾದರೂ ನಮಗೆ ಮೋಸ ಮಾಡಿದಾಗ ಅಥವಾ ನಮ್ಮ ಭಾವನೆಗಳಿಗೆ ನೋವುಂಟು ಮಾಡಿದಾಗ ನಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಯಾರಿಗೆ ನಾವು ಇಷ್ಟೆಲ್ಲಾ ಪ್ರಯತ್ನ ಮಾಡುತ್ತಿದ್ದೆವೋ ಅವರು ನಮ್ಮನ್ನು ಎಷ್ಟು ಕಡಿಮೆ ಗೌರವಿಸುತ್ತಿದ್ದರು ಎಂದು ಆಗ ನಮಗೆ ಅರ್ಥವಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಒಂದು ಮುಖವಾಡವನ್ನು ಧರಿಸಿರುತ್ತಾನೆ. ನೀವು ಅವನ ಸತ್ಯವನ್ನು ಪರೀಕ್ಷಿಸುವವರೆಗೆ ಅವನನ್ನು ಗುರುತಿಸಲು ನಿಮಗೆ ಸಾಧ್ಯವಿಲ್ಲ. ಜನರು ನಿಮ್ಮಿಂದ ಏನಾದರೂ ಲಾಭ ಪಡೆಯುವವರೆಗೆ ಅವರು ನಿಮ್ಮ ಸುತ್ತಲೂ ಉಳಿಯುತ್ತಾರೆ. ಆದರೆ ಯಾವ ದಿನ ನಿಮ್ಮ ಲಾಭ ಮುಗಿದು ಹೋಗುತ್ತದೆಯೋ ಅದೇ ದಿನ ಅವರು ಸಹ ಬದಲಾಗುತ್ತಾರೆ. ಇದೇ ಜಗತ್ತು, ಇದೇ ಜೀವನ, ಇದೇ ಸತ್ಯ. ಆದರೆ ಈ ಸತ್ಯಕ್ಕೆ ನೀವು ಭಯಪಡಬಾರದು. ಬದಲಾಗಿ ಇದರಿಂದ ಕಲಿಯಬೇಕು. ಸಮಯವು ಪ್ರತಿಯೊಂದು ವಿಷಯಕ್ಕೂ ಉತ್ತರವನ್ನು ನೀಡುತ್ತದೆ. ಯಾರು ನಮ್ಮಿಂದ ದೂರ ಹೋದರೋ ಅವರನ್ನು ಹೋಗಲು ಬಿಡಿ. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆಯೋ ಅವರು ಹಿಂದಿರುಗಿ ಬರುತ್ತಾರೆ. ಇದೇ ಜಗತ್ತಿನ ಅತಿ ದೊಡ್ಡ ಆಟ. ಯಾವಾಗ ಆಸಕ್ತಿ ಇರುತ್ತದೆಯೋ ಅಲ್ಲಿ ಅವರಿಗೆ ಜೊತೆ ಇರುತ್ತಾರೆ. ಮತ್ತು ಆಸಕ್ತಿ ಮುಗಿದಾಗ ದಾರಿಗಳು ಬೇರೆ ಬೇರೆ ಆಗುತ್ತವೆ. ಆದುದರಿಂದ ಜೀವನದಲ್ಲಿ ತೊಂದರೆಗಳು, ಸಮಸ್ಯೆಗಳು ಬಂದಾಗ ಎಲ್ಲವೂ ಕೆಟ್ಟದಾಗುತ್ತಿದೆ ಎಂದು ಯೋಚಿಸಬೇಡಿ. ನೆನಪಿಡಿ, ಈಶ್ವರನು ನಿಮಗಾಗಿ ಏನಾದರೂ ಒಳ್ಳೆಯದನ್ನು ಯೋಚಿಸುತ್ತಿದ್ದಾನೆ. ಆತನು ನಿಮ್ಮನ್ನು ಯಾವುದೋ ಒಂದು ದೊಡ್ಡ ಗುರಿಯ ಕಡೆಗೆ ಕರೆದುಕೊಂಡು ಹೋಗುತ್ತಿದ್ದಾನೆ. ಆದುದರಿಂದ ಜೀವನದ ಪ್ರತಿ ದುಃಖವನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಮತ್ತು ಈ ಸಮಯವು ಹಾದು ಹೋಗುತ್ತದೆ ಎಂಬ ಆಲೋಚನೆಯೊಂದಿಗೆ ಮುಂದುವರಿಯಿರಿ. ಇದರ ನಂತರ ನೀವು ಏನನ್ನು ಸಾಧಿಸುತ್ತೀರೋ ಅದು ನಿಮ್ಮ ಜೀವನದ ಅತಿ ದೊಡ್ಡ ಸಾಧನೆಯಾಗಿರುತ್ತದೆ. ಈ ಕಠಿಣ ಸಮಯ, ಈ ತೊಂದರೆಗಳು, ಈ ಸಮಸ್ಯೆಗಳು ಇವೆಲ್ಲವೂ ನೀವು ಇನ್ನಷ್ಟು ಬಲಿಷ್ಠರಾಗಲು ಇವೆ. ಇದರಿಂದ ನಿಮ್ಮ ಜೀವನದ ಮುಂದಿನ ಹಂತವು ಇನ್ನಷ್ಟು ಅದ್ಭುತವಾಗಿರಲಿ ಎಂದು. ಇಂದು ನಿಮಗೆ ಯಾವುದು ಕಷ್ಟವೆಂದು ಅನಿಸುತ್ತಿದೆಯೋ ಅದೇ ನಾಳೆ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತದೆ. ಕೊನೆಯಲ್ಲಿ ಇಷ್ಟನ್ನು ಮಾತ್ರ ಅರ್ಥ ಮಾಡಿಕೊಳ್ಳಿರಿ. ಏನಾಗುತ್ತಿದೆಯೋ ಅದು ನಿಮ್ಮ ಜೀವನದ ಒಂದು ಭಾಗ ಮತ್ತು ಅದು ನೀವು ಇರಬೇಕಾದ ಜಾಗಕ್ಕೆ ನಿಮ್ಮನ್ನು ತಲುಪಿಸಲು ನಡೆಯುತ್ತಿದೆ. ನಾವು ಹೇಳುತ್ತೇವೆ, ಸಮಯವು ಕಾಣಿಸುವುದಿಲ್ಲ, ಆದರೆ ಬಹಳಷ್ಟನ್ನು ತೋರಿಸುತ್ತದೆ. ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿದೆ ಎಂದು ನಾವು ಅರ್ಥ ಮಾಡಿಕೊಂಡಾಗ ಸಮಯವು ನಮ್ಮನ್ನು ವಾಸ್ತವಕ್ಕೆ ಎದುರಾಗಿಸುತ್ತದೆ. ಆದುದರಿಂದ ಜಾಗರೂಕರಾಗಿರಿ. ಕಚ್ಚುವ ಯೋಗ್ಯತೆ ಇಲ್ಲದಿದ್ದಾಗ ಬೊಗಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಇಂದಿನ ಜನರು ಸತ್ಯದ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದಿಲ್ಲ, ಆದರೆ ಸುಳ್ಳು ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ನಾವು ಸಜ್ಜನರು. ನಾವು ಹೋರಾಡುವುದಿಲ್ಲ, ಆದರೆ ಯಾರಿಗೆ ನಾವು ಹೆದರುವುದೂ ಇಲ್ಲ. ಚಿಂತೆ ಮಾಡುವುದು ನಮ್ಮ ಅಭ್ಯಾಸವಾಗಿ ಬಿಟ್ಟಿದೆ. ಈ ಕಾರಣದಿಂದ ದುಃಖವೂ ಜೊತೆಗೆ ಉಳಿದಿರುತ್ತದೆ. ನಮ್ಮ ಮೌನವನ್ನು ನಮ್ಮ ಸೋಲು ಎಂದು ತಿಳಿಯಬೇಡಿ. ನಾವು ಉನ್ನತ ಸ್ಥಾನದಲ್ಲಿ ಇರುವುದನ್ನು ನೋಡಿ ಜನರು ಆಶ್ಚರ್ಯಪಡುತ್ತಾರೆ. ಆದರೆ ಆ ಎತ್ತರಕ್ಕೆ ತಲುಪಲು ನಮ್ಮ ಪಾದಗಳ ಕೆಳಗೆ ಎಷ್ಟು ಗುಳ್ಳೆಗಳು ಬಿದ್ದಿವೆ ಎಂದು ಯಾರೂ ನೋಡುವುದಿಲ್ಲ. ಜನರು ಸಾಮಾನ್ಯವಾಗಿ ಸಹಿಸಿಕೊಳ್ಳುವವರನ್ನು ದುರ್ಬಲರೆಂದು ಮತ್ತು ಎದುರಿಸುವವರನ್ನು ಅಸಭ್ಯರೆಂದು ಭಾವಿಸುತ್ತಾರೆ. ಬಹುಶಃ ನಾವು ಕೆಟ್ಟವರಾಗಿದ್ದೇವೆ, ಅದಕ್ಕಾಗಿಯೇ ಈ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ನಾವು ಒಳ್ಳೆಯವರಾಗಿದ್ದರೆ ಈ ಜಗತ್ತು ನಮ್ಮನ್ನು ಬದುಕಲು ಬಿಡುತ್ತಿರಲಿಲ್ಲ. ಜೀವನದಲ್ಲಿ ಯಾವುದೇ ಸಂಬಂಧಕ್ಕಾಗಿ ಕಣ್ಣೀರು ಹಾಕುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಯಾವ ಸಂಬಂಧಕ್ಕಾಗಿ ಅಳಬೇಕಾಗುತ್ತದೆಯೋ ಅದು ಆ ಕಣ್ಣೀರಿಗೆ ಅರ್ಹವಲ್ಲ. ಮತ್ತು ಯಾರು ನಿಜವಾಗಿಯೂ ಅರ್ಹರೋ ಅವರು ನಿಮ್ಮನ್ನು ಎಂದಿಗೂ ಅಳಲು ಬಿಡುವುದಿಲ್ಲ. ಆತ್ಮೀಯರೇ, ನಾವು ಆಶಿಸುತ್ತೇವೆ ಶ್ರೀಕೃಷ್ಣನ ಈ ಅಮೃತೋಪದೇಶ ಮತ್ತು ಜೀವನದ ಸಾರವನ್ನು ವಿವರಿಸುವ ಈ ಕಥೆಗಳು ನಿಮಗೆ ಇಷ್ಟವಾಗಿರುತ್ತವೆ. ಓಂ ಶ್ರೀಕೃಷ್ಣಾಯ ನಮಃ. ಮಿತ್ರರೇ, ನಿಮಗೆ ಈ ಉಪದೇಶ ಮತ್ತು ಕಥೆಗಳು ಉತ್ತಮವೆಂದು ಅನಿಸಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ವಾಹಿನಿಗೆ ಚಂದಾದಾರರಾಗಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹಾಗೂ ಕುಟುಂಬದವರಿಗೆ ಈ ಜ್ಞಾನಭರಿತ ವಿಡಿಯೋವನ್ನು ಹಂಚಿಕೊಳ್ಳಿರಿ.
ಹಾಗೂ ಕಾಮೆಂಟ್ಗಳಲ್ಲಿ ಜೈ ಶ್ರೀಕೃಷ್ಣ ಎಂದು ತಪ್ಪದೇ ಬರೆಯಿರಿ. ಮಿತ್ರರೇ, ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಜೈ ಶ್ರೀಕೃಷ್ಣ.